ಓಂ ಶಾಂತಿ. 1/1/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಬ್ರಾಹ್ಮಣ ಪರಿವಾರದ ಎಲ್ಲ ಸಹೋದರ ಸಹೋದರಿಯರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. मीठे बच्चे, तुम बाप के पास आए हो रिफ्रेश होने. बाप और वर्षे को याद करो तो सदा रिफ्रेश रहेंगे. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈ ಬಾಬೂರ್ ಹತ್ರ ಬಂದಿದ್ದೀರಿ ರಿಫ್ರೆಶ್ ಆಗ್ಲಿಕ್ಕೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಅವಾಗ ಸದಾ ರಿಫ್ರೆಶ್ ಆಗಿರ್ತೀರಿ. ಪ್ರಶ್ನೆ, समझदार बच्चों की मुख्य निशानी क्या होगी? ಬುದ್ಧಿವಂತ ಮಕ್ಕಳ, ತಿಳುವಳಿಕೆ ಇರತಕ್ಕಂತಹ ಮಕ್ಕಳ ಮುಖ್ಯ ಚಿಹ್ನೆ ಏನಿರುತ್ತೆ? उत्तर, जो समझदार है उन्हें अपार खुशी होगी. अगर खुशी नहीं तो बुद्धू है. ಬಾಬಾ ಹೇಳ್ತಾರೆ, ಯಾರು ಬುದ್ಧಿವಂತರು ತಿಳುವಳಿಕೆ ಇರೋರು ಅಂದ್ರೆ ಅವರು ಅಪಾರ ಖುಷಿಯಲ್ಲಿರ್ತಾರೆ. ಖುಷಿ ಇಲ್ಲ ಅಂದ್ರೆ ಅವರು ಬುದ್ಧುಗಳು. ಬುದ್ಧುಗಳು ಅಂದ್ರೆ ಬಾಬಾ ರಾಯಲ್ ಭಾಷೆ ದಡ್ರು ಅಂತ. समझदार अर्थात पारस बुद्धि बनने वाले और दूसरों को भी पारस बुद्धि बनाएंगे. ಬುದ್ಧಿವಂತರು ಅಂದ್ರೆ ಅರ್ಥ ಪಾರಸ ಬುದ್ಧಿಯವರಾಗವರು, ಅವರು ಅನ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡ್ತಾರೆ. ರೂಹಾನಿ ಸರ್ವಿಸ್ ಮೇ ಬ್ಯುಸಿ रहेंगे. ಬುದ್ಧಿವಂತರು ತಿಳುವಳಿಕೆ ಇರೋರು ಆತ್ಮೀಯ ಸೇವೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಬಾಪ್ ಕಾ ಪರಿಚಯ ದೇನೆ ಬಿಗರ್ ರಹ ನಹಿ ಸಕೆಂಗೆ. ಅವರು ಬಾಬೋರ್ ಪರಿಚಯ ಅನ್ಯರಿಗೆ ಕೊಡದೆ ಹೊರತು ಅವರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬುದ್ಧಿವಂತರು ನೋಡಿ, ಯಾವುದೇ ಮಿಸ್ಟೇಕು ಕಳ್ಕೊಳ್ಳೋದು ಯಾವುದೇ ಇರ್ಲಿ, ಅದಕ್ಕೆ ಕಾರಣನೇ ತಿಳುವಳಿಕೆ ಇಲ್ಲದೆ ಇರೋದು. ಲಾಸ್ ಮಾಡ್ಕೊಳ್ಳೋದು ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ತಾನೆ. ಬುದ್ಧಿವಂತರು ಸದಾ ಖುಷಿಯಾಗಿರ್ತಾರೆ, ಪಾರಸ ಬುದ್ಧಿಯವರಾಗ್ತಾರೆ, ಬೇರೆಯವ್ರನ್ನೂ ಮಾಡ್ತಾರೆ, ಆತ್ಮೀಯ ಸೇವೆಯಲ್ಲಿ ಸಂಪಾದನೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಬಾಬೋರ್ ಪರಿಚಯ ಕೊಡದೆ ಅವ್ರು ಇರಕ್ಕೆ ಆಗಲ್ಲ. ಓಂ ಶಾಂತಿ. बाप बेट समझाते हैं, ये दादा भी समझते हैं क्योंकि बाप बेट दादा द्वारा समझाते हैं. ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ, ಈ ದಾದಾರವರು ತಿಳ್ಕೊಳ್ತಾ ಇದ್ದಾರೆ. ಏಕೆಂದ್ರೆ ಬಾಬೋರ್ ಕುತ್ಕೊಂಡು ದಾದಾರವರ ಮೂಲಕ ತಿಳಿಸ್ಕೊಡ್ತಾರೆ. तुम जैसे समझते हो वैसे दादा भी समझते हैं. ನೀವು ಹೇಗೆ ತಿಳ್ಕೊಳ್ತಾ ಇದ್ದೀರಿ ಬಾಬೋರ್ ತಿಳಿಸೋದನ್ನ, ಅದೇ ರೀತಿ ದಾದಾರವರು ಅಂದ್ರೆ ಬ್ರಹ್ಮ ಬಾಬೋರು ತಿಳ್ಕೊತಾ ಇದ್ದಾರೆ. ದಾದಾಕೋ ಭಗವಾನ್ ನೈ ಕಹಾ ಜಾತ. ಈ ದಾದಾರವರನ್ನು ಬ್ರಹ್ಮ ಬಾಬೋರನ್ನು ಭಗವಂತ ಅಂತ ಕರೆಯೋದಿಲ್ಲ, ಇದು ಭಗವಾನ್ ವಾಚ. ಬಾಪ್ ಮುಖ್ಯ ಕ್ಯಾ ಸಮझाते हैं? ದೇಹಿ ಅಭಿಮಾನಿ ಬನು. ಬಾಬೋರ್ ಮುಖ್ಯವಾಗಿ ಏನ್ ತಿಳಿಸ್ಕೊಡ್ತಾರೆ? ಮಕ್ಕಳೇ, ದೇಹಿ ಅಭಿಮಾನಿಗಳಾಗಿ. ಈ ಕ್ಯೂ ಕೇತೆ ಹೇ, ಯಾಕೆ ಹೇಳ್ತಾರೆ? ಪ್ರತಿನಿತ್ಯ ಅನೇಕ ಬಾರಿ ಹೇಳ್ತಾರಲ್ಲ ಬಾಬೋರ್, ಯಾಕೆ ಹೇಳ್ತಾರೆ? ಕ್ಯೋಂಕಿ ಅಪ್ನೆ ಕೋ ಆತ್ಮ ಸಮझने से हम पतित पावन परमपिता परमात्मा से ಪಾವನ್ ಬನನೆ ವಾಲೆ ಹೇ. ಏಕೆಂದ್ರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ನಾವು ಪತೀತ ಪಾವನ ಪರಂಪಿತ ಪರಮಾತ್ಮನಿಂದ ನೀವು ಪಾವನರಾಗ್ತೀರಿ. ಯೇ ಬುದ್ಧಿ ಮೇ ಜ್ಞಾನ ಹೇ. ಇದು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ತಿಳುವಳಿಕೆ ಇದೆ. ಇದನ್ನ ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಏಕೆಂದ್ರೆ ಎಲ್ಲರೂ ಕರೀತಾರಲ್ವ, ಇಡೀ ಜಗತ್ತಿನ ಎಲ್ಲ ಆತ್ಮಗಳು ನಾವು ಪತೀತರು. ಹೊಸ ಜಗತ್ತಲ್ಲಿ ಪಾವನರು ಅವಶ್ಯಕವಾಗಿರ್ತಾರೆ. ಹೊಸ ಜಗತ್ತನ್ನ ಮಾಡುವಂಥವ್ರು, ಸ್ಥಾಪನೆ ಮಾಡುವಂಥವ್ರು ಬಾಬೋರು. ಉನ್ಕೋ ಹಿ ಪತೀತ್ ಪಾವನ್ ಬಾಬಾ ಕೆಹ ಬುಲಾತೆ ಹೇ. ಅವರನ್ನೇ ಎಲ್ಲರೂ, ಇಡೀ ಜಗತ್ತಿನ ಎಲ್ಲ ಆತ್ಮಗಳು ಪತೀತ ಪಾವನ ತಂದೆ ಅಂತ ಕರೀತಾರೆ. ಪತೀತ್ ಪಾವನ್ ಸಾತ್ ಮೇ ಉನ್ಕೋ ಬಾಪ್ ಕೇತೆ ಹೇ. ಪತೀತ ಪಾವನ ಅಂದ್ರೆ ಅವ್ರು ಯಾರು? ನಮ್ ತಂದೆ. ಪತೀತ ಪಾವನ ಅನ್ನೋದ್ರ ಜೊತೆಗೆ ತಂದೆ ಅಂತ ಕರೀತಾರೆ. ಬಾಬೋರನ್ನೇ ಎಲ್ಲ ಆತ್ಮಗಳು ಕರೀತಾರೆ. ಶರೀರ ಕರೆಯೋದಿಲ್ಲ, ಶರೀರದ ಮೂಲಕ ಕರೆಯುತ್ತೆ ಆತ್ಮ. हमारी आत्मा का बाप पारलौकिक है, वही पतित पावन है.
ನಾವು ಆತ್ಮದ ತಂದೆ ಪಾರಲೌಕಿಕ ತಂದೆಯವರು, ಅವರೇ ಪತೀತ ಪಾವನ. ಇದು ಅಚ್ಚಿ ರೀತಿ ಯಾದ್ ರೆಹನಾ ಚಾಹಿಯೆ. ಇದಂತೂ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ನೆನಪಿರ್ಬೇಕು. ये नई दुनिया है पुरानी दुनिया है ये समझ तो सकते हो ना. ಇದು ಹೊಸ ಜಗತ್ತ, ಇದು ಹಳೆ ಜಗತ್ತ ಅನ್ನೋದನ್ನ ಇಷ್ಟಂತೂ ತಿಳ್ಕೊಳ್ಬೋದಲ್ಲ. ಈ ಡಿಫ್ರೆನ್ಸ್ ಅಂತೂ ನಿಮಗೆ ಗೊತ್ತಾಗುತ್ತಲ್ಲ. ಅಸಾವಿ ಬುದ್ಧು ಹೇ जो समझते हमको सुख अपार है. ಬಾಬಾ ಹೇಳ್ತಾರೆ ಈ ತರದ ಬುದ್ಧುಗಳು ಇದ್ದಾರೆ. ಓ, ಇಲ್ಲಿ ನಾವು ತುಂಬಾ ಸುಖವಾಗಿದ್ದೀವಿ, ಅಪಾರ ಸುಖದಲ್ಲಿದ್ದೀವಿ ಅಂತ. ನಾವ್ ಇಲ್ಲೇ ಸ್ವರ್ಗದಲ್ಲಿ ಇದೀವಿ ಅಂತ ತಿಳ್ಕೊಂಡಿರೋ ಬುದ್ಧುಗಳು ಇದ್ದಾರೆ. ಪರಂತು ಯೇ ಭಿ ಸಮಜ್ನಾ ಚಾಹಿಯೆ ಕಲಿಯುಗ್ ಕೋ ಕಭಿ ಸ್ವರ್ಗ ಕಹ ನಹೀ ಸಕ್ತೆ ಹೇ. ಬಾಬಾ ಹೇಳ್ತಾರೆ ಇದನ್ನು ಚೆನ್ನಾಗಿ ತಿಳ್ಕೊಬೇಕು ನೀವು. ಈ ಕಲಿಯುಗನ ಎಂದೂ ಸ್ವರ್ಗ ಅಂತ ಕರೆಯೋದಿಲ್ಲ. ಹೆಸರೇ ಇದಕ್ಕೆ ಕಲಿಯುಗ. ಪತೀತ ಜಗತ್ತು, ಹಳೇ ಜಗತ್ತು. ಅಂತರ ಹೇನ ಪಾವನ ಜಗತ್ತಿಗೂ ಪತೀತ ಜಗತ್ತಿಗೂ ಕಲಿಯುಗಕ್ಕೂ ಸತ್ಯುಗಕ್ಕೂ ಅಂತರ ಇದೆ ಅಲ್ವಾ. ಮನುಷ್ಯ ಕಿ ಬುದ್ಧಿ ಮೇ ಯೇ ಭಿ ನಹೀ ಬೈಠತಾ ಹೈ. ಮನುಷ್ಯರ ಬುದ್ಧಿಯಲ್ಲಿ ಇಷ್ಟೂ ಅರ್ಥ ಆಗಲ್ಲ. ಮನುಷ್ಯರ ಬುದ್ಧಿ ಅಂತೂ ಬಿಲ್ಕುಲ್ ಜಡಿ ಜಡಿ ಭೂತ ಅವಸ್ಥೆ ತಲುಪಿದೆ. ಬಚ್ಚೆ ನೈ ಪಡ್ತೆ ತೋ ಕೇತೆ ಹೇ ನಾ ತುಮ್ ತೋ ಪತ್ತರ್ ಬುದ್ಧಿ ಹೋ. ಬಾಬಾ ಭಿ ಲಿಖ್ತೆ ಹೇ ತುಮಾರೆ ಗಾಂವ್ ನಿವಾಸಿ ತೋ ಬಿಲ್ಕುಲ್ ಪತ್ತರ್ ಬುದ್ಧಿ ಹೇ. ಈಗ ನೋಡಿ, ಲೌಕಿಕ ಜಗತ್ತಲ್ಲೂ ಮಕ್ಕಳಿಗೆ ಏನು ವಿದ್ಯೆ ಬುದ್ಧಿಗೆ ಹತ್ತಲೇ ಇಲ್ಲ ಅಂದ್ರೆ, ಚೆನ್ನಾಗಿ ಓದೋದಿಲ್ಲ ಅಂದ್ರೆ ಇವನೊಂಥರ ಕಲ್ಲು ಬುದ್ಧಿ ಅಂತ ಹೇಳ್ತಾರಲ್ವಾ. ಬಾಬಾನು ಬರೀತಾರೆ, ನಿಮ್ಮ ಹಳ್ಳಿಯವರು ಎಲ್ಲರೂ ಬಿಲ್ಕುಲ್ ಕಲ್ಲು ಬುದ್ಧಿಯವರು ಅಂತ. ಯಾರು ಏನು ತಿಳ್ಕೊಳ್ಳೇ ಇಲ್ಲ ಅಂದ್ರೆ ಬಾಬಾ ಅವ್ರು ಇಡೀ ಹಳ್ಳಿಯವರಿಗೆ ಏನ್ ಹೇಳ್ತಾರೆ, ಎಲ್ಲರೂ ಕಲ್ಲು ಬುದ್ಧಿಯವರು ಅಂತ. ಸಮಸ್ತೆ ನಹಿ ಕ್ಯೋಂಕಿ ದೂಸರೋಂ ಕೋ ಸಮಜಾತೆ ನಹಿ. ತಿಳ್ಕೊಂಡಿಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ತಿಳಿಸ್ಕೊಡೋದು ಇಲ್ಲ. ತಿಳಿಸ್ಕೊಡ್ತೀರಿ ಅಂದ್ರೆ ತಿಳ್ಕೊಂಡಿದ್ದೀರಿ ಅಂತ. ಈಗ ನಂಗೆಲ್ಲಾ ಜ್ಞಾನ ಗೊತ್ತು, ನಾವ್ ಯಾರ ಸೇವೆನೂ ಮಾಡಲ್ಲ ಅಂದ್ರೆ ಅರ್ಥ ಬಾಬಾ ಹೇಳ್ತಾರೆ ಕಲ್ಲು ಬುದ್ಧಿ. ನೀವು ಯಾರಿಗೂ ತಿಳಿಸ್ಕೊಡಲ್ಲ ಅಂದ್ರೆ ಏನು ಹೇಳೋದು. ಖುದ್ ಪಾರಸ್ ಬುದ್ಧಿ ಬಂತೆ ಹೇ ತೋ ದೂಸರೋಂ ಕೋ ಭಿ ಬನಾನಾ ಚಾಹಿಯೆ. ನೀವು ಪಾರಸ ಬುದ್ಧಿಯವ್ರು ಆಗ್ತಾ ಇದ್ದೀರಿ ಅಂದ್ರೆ ಬೇರೆಯವ್ರನ್ನು ಮಾಡ್ಬೇಕಲ್ಲ, ಪುರುಷಾರ್ಥ ಮಾಡ್ಬೇಕು. ಇಸ್ಪೇ ಲಜ್ಜಾ ಆದಿ ಕಿ ತೋ ಬಾತ್ ಹಿ ನಹಿ. ಇದರಲ್ಲಿ ಯಾವುದೇ ನಾಚಿಕೆ ಸಂಕೋಚದ ಮಾತಿಲ್ಲ. परंतु मनुष्यों की बुद्धि में आधा कल्प उल्टे अक्षर पड़े हैं तो वो भूलते नहीं है. ಆದ್ರೆ ಪಾಪ ಮನುಷ್ಯರ ಬುದ್ಧಿಯಲ್ಲಿ ಅರ್ಧ ಕಲ್ಪದಿಂದ ಎಲ್ಲ ಉಲ್ಟಾ ಮಾತುಗಳೇ ಕುತ್ಕೊಂಡ್ಬಿಟ್ಟಿದೆ ಅಲ್ಲ, ಅದು ಮರ್ತೋಗೋದಿಲ್ಲ. ಹೆಂಗ್ ಮರೆಯೋದು. कैसे बुलाए. बुलवाने की ताकत भी तो एक बाप के पास ही है ना. ಎಲ್ಲ ಅಸತ್ಯನ ಉಲ್ಟಾ ಮಾತುಗಳನ್ನ ಯಾರು ಮರ್ಸೋದು. ನಾವೇ ಹೇಳ್ತಾರೆ ಅದೆಲ್ಲ ಮರ್ಸೋ ತಾಕತ್ತಿದೆ ಅಂದ್ರೆ ಅದು ಕೇವಲ ಒಬ್ಬ ತಂದೆ ಹತ್ರ ಮಾತ್ರ ಇರೋದು. ಬಾಪ್ ಬಿಗರ್ ಈ ಜ್ಞಾನ ತೋ ಕೊಯ್ ದೇ ನಹಿ ಸಕ್ತೆ ಹೇ. ಬಾಬೋರ ವಿನಃ ಈ ಜ್ಞಾನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಗೋಯ ಸಬ್ ಅಜ್ಞಾನಿ ಟೇರೆ. ಅಂದ್ರೆ ಅರ್ಥ ಏನು, ಎಲ್ಲರೂ ಅಜ್ಞಾನಿಗಳು. ಉನ್ಕಾ ಜ್ಞಾನ ಫಿರ್ ಕಹಾ ಸೆ ಆಯೆ. ಬಾಬೋರ್ ಜ್ಞಾನ ಮತ್ತೆ ಎಲ್ಲಿಂದ ಬರುತ್ತೆ. ಜಬ್ ತಕ್ ಜ್ಞಾನ ಸಾಗರ್ ಬಾಪ್ ಆಕರ್ ನ ಸುನಾಯ್. ಶಿವಬಾಬೋರ್ ಎಲ್ಲಿವರೆಗೂ ಬಂದು ಈ ಜ್ಞಾನ ಕೊಡಲ್ವೋ ಅಲ್ಲಿವರೆಗೂ ಈ ಜ್ಞಾನ ಯಾರಲ್ಲೂ ಇಲ್ಲ. ಎಲ್ಲರೂ ಅಜ್ಞಾನಿಗಳೇನೆ. ತಮೋ ಪ್ರಧಾನ ಅಂದ್ರೇನೆ ಅಜ್ಞಾನದ ಜಗತ್ತಿದು. ಸತೋ ಪ್ರಧಾನ ಅಂದ್ರೆ ದೈವಿ ಜಗತ್ತು. ಅಂತರ ಇದೆ ಅಲ್ವಾ. ದೇವಿ ದೇವತಾಯ್ ಪುನರ್ಜನ್ಮ ಲೇತೆ ಹೇ ಸಮಯ ಬಿ ಫಿರ್ತಾ ರೇತಾ ಹೇ. ದೇವಿ ದೇವತೆಗಳೇ ಪುನರ್ಜನ್ಮದಲ್ಲಿ ಬರ್ತಾರೆ. ಸಮಯದ ಕಾಲದ ಚಕ್ರಾಂತು ತಿರುಗ್ತಾ ಇರುತ್ತಲ್ಲ. ಬುದ್ಧಿ ಬಿ ಕಮ್ಜೋರ್ ಹೋತಿ ಜಾತಿ ಹೇ. ಕಾಲಚಕ್ರದಲ್ಲಿ ತಿರುಗ್ತಾ ತಿರುಗ್ತಾ ಬುದ್ಧಿನೂ ಬಲಹೀನ ಆಗ್ತಾ ಹೋಗುತ್ತೆ. ಬುದ್ಧಿ ಯೋಗ ಬಾಬೋರ್ ಜೊತೆ ಜೋಡಿಸೋದ್ರಿಂದ ತಾಕತ್ ಸಿಗುತ್ತೆ. ವ ಫಿರ್ ಕಲಾಸ್ ಹೋ ಜಾತೆ. ತಾಕತ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ, ತಾಕತ್ ಬರುತ್ತೆ. ಮತ್ತೆ ಕ್ರಮೇಣ ಪಾತ್ರ ಮಾಡ್ತಾ ಮಾಡ್ತಾ ತಾಕತ್ತು ಬ್ಯಾಟ್ರಿ ಲೋ ಆಗ್ತಾ ಬರುತ್ತೆ. ಅಭಿ ತುಮ್ಕೋ ಬಾಪ್ ಸಮझाते हैं तुम कितने रिफ्रेश होते हो. ತುಮ್ ರಿಫ್ರೆಶ್ थे और ವಿಶ್ರಾಮ್ में थे. ಈಗ ನೀವು ಮಕ್ಕಳಿಗೆ ಬಾಬೋರ್ ತಿಳಿಸ್ಕೊಡ್ತಾರೆ ನೀವೆಷ್ಟು ರಿಫ್ರೆಶ್ ಆಗ್ತೀರಿ. ಬಾಬಾ ಹೇಳ್ತಾರೆ ಯಾವಾಗ ನೀವು ರಿಫ್ರೆಶ್ ಆಗಿದ್ರಿ ಆಗ ವಿಶ್ರಾಂತಿಯಲ್ಲಿದ್ರಿ. ಎಲ್ಲಿದ್ವಿ. ಪರಂಧಾಮದಲ್ಲಿ ಫುಲ್ ರಿಫ್ರೆಶ್, ಫುಲ್ ವಿಶ್ರಾಮದಲ್ಲಿದ್ರಿ. बाप भी लिखते हैं ना बच्चों अगर रिफ्रेश भी हो जाओ अब विश्राम भी पाओ. विश्राम होने के बाद तुम सतयुग में विश्रामपुरी में जाते हो. ಬಾಬೋರು ಬರೀತಾರೆ, ಮಕ್ಕಳಿಗೆ ಹೇಳ್ತಾರೆ
ಮಕ್ಕಳೇ ಬಂದು ರಿಫ್ರೆಶ್ ಆಗಿ ಆಮೇಲೆ ವಿಶ್ರಾಮವನ್ನ ಪಡ್ಕೊಳ್ಳಿ. ರಿಫ್ರೆಶ್ ಆದ ನಂತರ ಪರಂಧಾಮದಲ್ಲಿ ಹೋಗಿ ರಿಫ್ರೆಶ್ ಆಗಿ ವಿಶ್ರಾಂತಿ ಪಡ್ಕೊಂಡ ನಂತರ ಮತ್ತೆ ಸತ್ಯುಗ ವಿಶ್ರಾಮಪುರಿಯಲ್ಲಿ ಬರ್ತೀರಿ. ಅಲ್ಲೂ ಏನು ಶ್ರಮ ಇಲ್ಲಲ್ಲ, ಅದಕ್ಕೆ ವಿಶ್ರಾಮಪುರಿ. वहां तुमको बहुत विश्राम मिलता, वहां सुख शांति संपत्ति आदि सब कुछ तुमको मिलता है. ಅಲ್ಲಿ ತುಂಬಾ ವಿಶ್ರಾಮ ಇರುತ್ತೆ. ಅಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಬೇಕಾದಷ್ಟು ಸಿಗುತ್ತೆ. तो बाबा के पास आते रिफ्रेश होने विश्राम पाने. ಬಾಬೋರ್ ಹತ್ರ ಯಾಕೆ ಬಂದಿದೀವಿ? ಜನ್ಮ ಜನ್ಮಾಂತರಗಳಿಂದ ಯುಗ ಯುಗಗಳಿಂದ ಅಲ್ದಾಡಿ ಸಾಕಾಗಿ ಬಾಬೋರ್ ಹತ್ರ ಬಂದಿದ್ದೀರಿ ರಿಫ್ರೆಶ್ ಆಗ್ಲಿಕ್ಕೆ, ವಿಶ್ರಾಂತಿಯನ್ನ ಪಡ್ಕೊಳ್ಳಿಕ್ಕೆ. ರಿಫ್ರೆಶ್ ಬಿ ಶಿವಬಾಬಾ ಕರ್ತೆ ಹೇ. ನಮ್ಮನ್ನ ಮತ್ತೆ ರಿಫ್ರೆಶ್ ಮಾಡೋರು ಶಿವಬಾಬಾ ಅವರು. ವಿಶ್ರಾಮ್ ಬಿ ಬಾಬಾ ಕೆ ಪಾಸ್ ಲೇತೆ ಹೋ. ನಮ್ಮ ವಿಶ್ರಾಂತಿನೂ ಎಲ್ಲಿ? ಪರಂಧಾಮದಲ್ಲಿ ಬಾಬೋರ್ ಹತ್ರ. ವಿಶ್ರಾಮ ಅಂದ್ರೆ ಶಾಂತ. ತಕ್ಕರ್ ವಿಶ್ರಾಮಿ ಹೋತೆ ಹೇನ. ನೋಡಿ, ಇಡೀ ದಿನ ಕೆಲಸ ಮಾಡಿ ಆಯಾಸ ಆಗಿ ಶ್ರಮ ಪಟ್ಟು ಮತ್ತೆ ವಿಶ್ರಾಂತಿ ಬೇಕಾಗುತ್ತಲ್ಲ. कोई कहाँ जाते विश्राम पाने, उसमें तो रिफ्रेशमेंट की बात ही नहीं है. ಬಾಬಾ ಹೇಳ್ತಾರೆ, ಮನುಷ್ಯರು ನೋಡಿ ಎಲ್ಲ ಕೆಲಸ ಕಾರ್ಯ ಸಂಪಾದನೆ ದುಡಿಮೆ ಎಲ್ಲ ಮಾಡಿ ಸಾಕಾಗಿ ಕೆಲವು ಸಲ ಎಲ್ಲೋ ಹೋಗ್ತಾರೆ, ಟೂರ್ ಹೋಗ್ತಾರೆ ವಿಶ್ರಾಂತಿಗೆ ಅಂತ, ರಿಫ್ರೆಶ್ಮೆಂಟಿಗೆ ಅಂತ. ಬಾಬಾ ಹೇಳ್ತಾರೆ, ಎಲ್ಲೂ ರಿಫ್ರೆಶ್ಮೆಂಟಿನ ಮಾತೇ ಇಲ್ಲ. यहाँ तुमको बाप रोज समझाते हैं, तुम यहाँ आकर रिफ्रेश होते हो. ಬಾಬೋರ್ ನೀವು ಮಕ್ಕಳಿಗೆ ಪ್ರತಿನಿತ್ಯನೂ ತಿಳಿಸ್ಕೊಡ್ತಾರೆ, ಇಲ್ಲಿಗೆ ಬಂದು ನೀವು ರಿಫ್ರೆಶ್ ಆಗ್ತೀರಿ. ಯಾದ್ ಕರ್ನೆ ಸೆ ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬಂತೆ ಹೋ. ಬಾಬೋರ ನೆನಪು ಮಾಡೋದ್ರಿಂದನೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಸತೋ ಪ್ರಧಾನರಾಗ್ಲಿಕ್ಕೋಸ್ಕರನೇ ನೀವು ಇಲ್ಲಿಗೆ ಬರೋದು. उसके लिए क्या पुरुषार्थ है? ತಮೋ ಪ್ರಧಾನರು ಸತೋ ಪ್ರಧಾನರಾಗ್ಲಿಕ್ಕೆ ಏನ್ ಪುರುಷಾರ್ಥ ಮಾಡಬೇಕು? ಏನ್ ಪುರುಷಾರ್ಥ ಮಾಡಬೇಕು? ಮೀಟೆ ಮೀಟೆ ಬಚ್ಚೆ ಬಾಪ್ಕೋ ಯಾದ್. ಮಧುರ ಮಧುರವಾದ ಮಕ್ಕಳೇ, ಬಾಬೋರನ್ನ ನೆನ್ಪು ಮಾಡಿ. ಬಾಬಾನೇ ಸಾರಿ ಶಿಕ್ಷಾ ತೋ ದಿ ಹೇ. ಮಕ್ಕಳಿಗೆ ಬಾಬೋರ್ ಎಲ್ಲ ಶಿಕ್ಷಣನು ಕೊಟ್ಟಿದ್ದಾರೆ. ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ, तुमको विश्राम कैसे मिलता, ನಿಮ್ಗೆ ವಿಶ್ರಾಂತಿ ಹೇಗೆ ಸಿಗುತ್ತೆ. ये कोई भी बातें नहीं जानते तो उनको भी समझाना चाहिए. ಯಾರಿಗಿದೆಲ್ಲ ವಿಷಯ ಗೊತ್ತಿಲ್ಲ ಈ ಮಾತುಗಳು, ಅವ್ರು ಎಲ್ಲರಿಗೂ ಇದನ್ನ ತಿಳಿಸ್ಕೊಡ್ಬೇಕು. ತಾಕಿ वो भी तुम जैसा रिफ्रेश हो जाए. ನೀವು ಹೇಗೆ ಬಾಬೋರ್ ಹತ್ರ ಬಂದು ರಿಫ್ರೆಶ್ ಆಗಿದ್ದೀರೋ ನಿಮ್ಮ ಹಾಗೆ ಅವರು ರಿಫ್ರೆಶ್ ಆಗ್ಬೇಕಲ್ಲ. ನಿಮ್ಮ ಕರ್ತವ್ಯ ಇದು, ಎಲ್ಲರಿಗೂ ಸಂದೇಶ ಕೊಡ್ಬೇಕು. ಅವಿನಾಶಿ ರಿಫ್ರೆಶ್ ಆಗೋದು, ಅವಿನಾಶಿ ವಿಶ್ರಾಮವನ್ನ ಪಡ್ಕೊಳ್ಳೋದು, ಎಲ್ಲರಿಗೂ ಸಂದೇಶ ಕೊಡಿ. ಯಹಿ ಯಾದ್ ದಿಲಾನಾ ಹೇ ಈ ಬಾಪ್ಕೋರ್ ವರ್ಷೆಕೋ ಯಾದ್ ಕರು. ಇದನ್ನೇ ಸ್ಮೃತಿಗೆ ತಂದ್ಕೊಡಿ ಎಲ್ಲರಿಗೂ. ಬಾಬೋರನ್ನು ಮತ್ತು ಆಸ್ತಿಯನ್ನು ನೆನ್ಪು ಮಾಡಿ. ಇದು ತುಂಬಾ ಸಹಜ ಮಾತು. ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ, ಅವರು ಸ್ವರ್ಗದ ಆಸ್ತಿ ಕೊಡ್ತಾರೆ. ಈಗ ನೀವಿರೋದು ಸಂಗಮ ಯುಗದಲ್ಲಿ. माया के शाप बाप के वर्षे को तुम जानते हो. ಮಾಯೆ ಶಾಪ ಸಿಗುತ್ತೆ, ಮಾಯೆಯಿಂದ ಅರ್ಧ ಕಲ್ಪ. ಬಾಬೋರಿಂದ ಆಸ್ತಿ ಸಿಗುತ್ತೆ, ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಯಾವಾಗ ಮಾಯಾ ರಾವಣನ ಶಾಪ ಸಿಗುತ್ತೋ ಆವಾಗ ನಿಮ್ಮ ಪವಿತ್ರತೆ ಖತಮ್, ಅಲ್ಲೇ ಖತಮ್ ಆಯ್ತು. ಸುಖ ಶಾಂತಿನೂ ಖತಮ್ ಆಯ್ತು. तो धन भी खत्म हो जाता. कैसे धीरे धीरे खत्म होता है वह भी बाप ने समझाया है. ನಿಮ್ಮ ಹತ್ರ ಇದ್ದಂತಹ ಅಪಾರವಾದ ಸಂಪತ್ತು ಎಲ್ಲ ಕಳ್ಕೊಳ್ತೀರಿ. ಒಂದು ಪವಿತ್ರತೆ ಕಳ್ಕೊಳ್ಳೋದ್ರಿಂದ ಸುಖ ಶಾಂತಿ ಸಂಪತ್ತು ಎಲ್ಲವನ್ನ ಕಳ್ಕೊಳ್ತೀರಿ. ನಿಧಾನವಾಗಿ ಎಲ್ಲವನ್ನು ಕಳ್ಕೊಳ್ತಾ ಬಂದಿದ್ದೀರಿ. ಇದೆಲ್ಲ ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ. ಕಿತನೆ ಜನ್ಮ ಲಗ್ತೆ ದುಃಖ ಧಾಮ್ ಮೇ ಕೊಯ್ ವಿಶ್ರಾಮ್ ಥೋಡಿ ಹೋತಾ ಹೈ. ಎಷ್ಟೊಂದು ಜನ್ಮಗಳನ್ನ ಪಡಿತಾ ಬಂದಿದ್ದೀರಿ ಮಕ್ಕಳೇ. ದುಃಖಧಾಮದಲ್ಲಿ ಇಲ್ಲಿ ವಿಶ್ರಾಂತಿ ಎಲ್ಲಿಂದ ಸಿಗುತ್ತೆ? ಸುಖಧಾಮದಲ್ಲಿ ವಿಶ್ರಾಮನೇ ವಿಶ್ರಾಮ. ಮನುಷ್ಯರು ಭಕ್ತಿ ಮಾಡಿ ಮಾಡಿ ಎಷ್ಟೊಂದು ಸುಸ್ತಾಗಿದ್ದಾರೆ. ಭಕ್ತಿ ತುಂಬಾ ಅಲ್ದಾಡೋದು, ಸುಸ್ತು ಮಾಡುತ್ತೆ. ಜನ್ಮ ಜನ್ಮಾಂತರದ ಭಕ್ತಿ ತಕಾ ದೇತಿ ಹೇ, ಕಂಗಾಲ್ ಕರ್ ದೇತಿ ಹೇ.
ಎಲ್ಲ ಖರ್ಚು ಮಾಡಿ ಸುತ್ತಿ ಬಾಬಾ ಹೇಳ್ತಾರೆ ಎಲ್ಲ ರೀತಿಯಲ್ಲೂ ಸುಸ್ತು ಮಾಡಾಕಿದೆ. ಯೇ ಭಿ ಅಬ್ ತುಮ್ಕೋ ಬಾತ್ ಸಮಜಾತೆ ಹೈ. ಇದೆಲ್ಲ ಬಾಬೋರ್ ಕುತ್ಕೊಂಡು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಹೊಸಬರು ಬರ್ತಾರೆ, ಅವರಿಗೆ ಇತ್ನಾ ಸಮಜಾಯ ಜಾತ, ಎಷ್ಟೊಂದು ತಿಳಿಸ್ಕೊಡ್ಬೇಕಾಗತ್ತೆ. ಹರ್ ಏಕ್ ಬಾತ್ ಪರ್ ಮನುಷ್ಯ ಬಹು ಸೋಚ್ ಕರ್ತೆ ಹೈ. ಪ್ರತಿ ಒಂದು ಮಾತಲ್ಲೂ ಮನುಷ್ಯರು ಎಷ್ಟೊಂದು ಯೋಚನೆ ಮಾಡ್ತಾರಲ್ವಾ. समझते हैं कहाँ जादू ना हो. अरे तुम कहते हो जादूगर, तो मैं भी कहता हूँ जादूगर हूँ. ಮನುಷ್ಯರು ಎಷ್ಟು ಯೋಚನೆ ಮಾಡ್ತಾರೆ, ಒಂದೊಂದನ್ನ ಕೇಳಕ್ಕೆ, ತಿಳ್ಕೊಳಕ್ಕೆ, ಒಪ್ಕೊಳಕ್ಕೆ ಯೋಚನೆ ಮಾಡ್ತಾರೆ. ಓ, ಇಲ್ಲಿಗೆ ಹೋಗಿ ಎಲ್ಲೂ ನಮ್ಮ ಮೇಲೆ ಜಾದೂ ಆಗದೆ ಇರ್ಲಪ್ಪ, ಏನಾದ್ರು ಜಾದೂ ಮಾಡಿಬಿಟ್ರೆ. ಅರೆ ನೀವೇ ಹೇಳ್ತೀರಲ್ಲ ಪರಮಾತ್ಮ ಜಾದೂಗರ್ ಅಂತ ಹೇಳ್ತೀರಿ. ನಾವೇ ಹೇಳ್ತಾರೆ, ಹಾ ನಾನು ಹೇಳ್ತೀನಿ ನಾನು ಜಾದೂಗರ್ ಹೌದು. परंतु जादू कोई वह नहीं जो भेड़ बकरी आदि बना देंगे. जानवर तो नहीं ना, ये बुद्धि से समझा जाता है. ಬಾಬಾ ಹೇಳ್ತಾರೆ ಜಾದು ಅಂದ್ರೆ ನೀವು ತಿಳ್ಕೊಂಡ ಜಾದುಗಳು ನಾನೇನು ಮಾಡಲ್ಲ. ಮನುಷ್ಯನೇನೋ ಪ್ರಾಣಿ ಮಾಡ್ತಾರೆ, ಪ್ರಾಣಿ ನಿನ್ನೇನೋ ಮಾಡ್ತಾರೆ, ಆತರ ಏನು ಮಾಡಲ್ಲ. ಇದು ಬುದ್ಧಿಯಿಂದ ತಿಳ್ಕೊಳ್ಳೋ ಜಾದು. ಬಾಬಾ ಹೇಳ್ತಾರೆ ಈ ಜಾದು ಅದ್ಭುತ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋ ಜಾದು, ಕಂಗಾಲರನ್ನು ಕಿರೀಟಧಾರಿಗಳನ್ನಾಗಿ ಮಾಡೋ ಜಾದು. ಯಾರು ಮಾಡಿಸ್ಕೊಳಲ್ಲ ಈ ಜಾದುನ. गायन भी है सुर मंडल के साथ से. इस समय मनुष्य जैसे रीढ़ मिसल है. ये बातें यहाँ के लिए है. ಗಾಯನ ಇದೆಯಲ್ಲ, ಕೋಣದ ಮುಂದೆ ಕಿಂಡ್ರಿ ಬಾರಿಸಿದ್ರೆ ಅದಕ್ಕೇನು ಅರ್ಥ ಆಗುತ್ತೆ? ಅದೇ ಸಮಯ ಇದು. ಮನುಷ್ಯರ ಬುದ್ಧಿನೂ ಆ ಥರ ಇದೆ. ಬಾಬೋರು ಇಷ್ಟು ಜ್ಞಾನ ತಿಳಿಸ್ಕೊಟ್ರೆ ಇದು ಯಾರಿಗೆ ಅರ್ಥ ಆಗುತ್ತೆ? सतयुग में नहीं गाते इस समय का गायन. चंडिका का कितना मेला लगता. पूछो कौन थी कहेंगे देवी. ಸತ್ಯುಗದಲ್ಲಿ ಈ ತರ ಮಾತುಗಳು, ಗಾದೆಗಳು ಇದ್ಯಾವುದು ಅಲ್ಲಿರಲ್ಲ. ಎಲ್ಲ ಈ ಸಮಯದ್ದೇ. ಈ ಸಮಯದಲ್ಲೇ ಅಲ್ವಾ ಕೋಣದ ಮುಂದೆ ಕಿಂಡ್ರಿ ಬಾರಿಸೋದು ಅಂದ್ರೆ, ಅಂತಹ ಆತ್ಮಗಳು ಕೋಣದ ತರ ಇರೋರ ಬುದ್ಧಿ ಅವ್ರ ಮುಂದೆ ಈ ಜ್ಞಾನ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಚಂಡಿಕಾ ದೇವಿದು ಮೇಳ ಆಗತ್ತೆ. ಕೇಳಿ, ಈ ಚಂಡಿಕಾ ಯಾರು ಅಂದ್ರೆ ದೇವಿ ಅಂತ ಹೇಳ್ತಾರೆ. ಐಸಾ ನಾಮ್ ತೋ ವಹಾ ಹೋತಾ ನಹಿ. ಈ ತರ ಹೆಸರುಗಳು ಯಾವುದು ಸತ್ಯ ತ್ರೇತಾಯುಗದಲ್ಲಿ ಇರೋದಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ಯಾಕೆ? ಕಲಿಯುಗದಲ್ಲೇ ಯಾರು ಈ ತರ ಹೆಸರಿಟ್ಕೊಳ್ಳೋದಿಲ್ಲ ಅಲ್ವಾ. ಸತ್ಯಯುಗದಲ್ಲಂತೂ ಸದಾ ಶುಭವಾಗಿರೋ ನಾಮಗಳಿರುತ್ತೆ, ಶುಭ ಹೆಸರುಗಳಿರುತ್ತೆ. ಶ್ರೀ ರಾಮಚಂದ್ರ, ಶ್ರೀ ಕೃಷ್ಣ, ಶ್ರೀ ಕಹಾ ಜಾತಾ ಶ್ರೀ ಶ್ರೇಷ್ಠ ಕೋ. ಸತ್ಯುಗಿ ಸಂಪ್ರದಾಯಕ್ಕೋ ಶ್ರೇಷ್ಠ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ ನೋಡಿ, ದೇವತೆಗಳ ಹೆಸರು ಇವತ್ತು ನೆನಪಾರ್ಥವಾಗಿ ಉಳಿದಿದೆಯಲ್ಲ. ಶ್ರೀ ರಾಮಚಂದ್ರ, ಶ್ರೀ ಕೃಷ್ಣ, ಶ್ರೀ ಸತ್ಯನಾರಾಯಣ, ಇದೆಲ್ಲ ಶ್ರೀ ಅಂದ್ರೆ ಶ್ರೇಷ್ಠ. ಸತ್ಯುಗಿ ಸಂಪ್ರದಾಯದವರಿಗೆ ಶ್ರೇಷ್ಠರು ಅಂತ ಕರೀಲಾಗತ್ತೆ. ಕಲಿಯುಗಿ ವಿಕಾರಿ ಸಂಪ್ರದಾಯದವರು ಶ್ರೇಷ್ಠರು ಹೆಂಗಾಗ್ತಾರೆ? ಶ್ರೀ ಮನ ಶ್ರೇಷ್ಠ, ಶ್ರೀ ಅಂದ್ರೆ ಶ್ರೇಷ್ಠರು. तो अभी के मनुष्य तो श्रेष्ठ है नहीं. ಇವತ್ತಿನ ಮನುಷ್ಯರು ಯಾರು ಶ್ರೇಷ್ಠರಲ್ಲ, ಎಲ್ಲರೂ ವಿಕಾರಿಗಳು, ಕನಿಷ್ಠರು. ಶ್ರೀ ಅಂತ ಇಟ್ಕೊಳಕ್ಕೆ ಯಾರಿಗೂ ಹಕ್ಕಿಲ್ಲ. ನಾವೇ ಹೇಳ್ತಾರ ನೋಡಿ, ಕಲಿಯುಗಿ ಮನುಷ್ಯರು ಶ್ರೀಮತಿ. ಇನ್ನು ಸನ್ಯಾಸಿಗಳಿಗಂತೂ ಎಷ್ಟೊಂದು ಶ್ರೀ 16,108, 1008 ಎಲ್ಲ. ನಾವೇ ಹೇಳ್ತಾರೆ ದೇವತೆಗಳಿಗೆ ಮಾತ್ರ ಒಂದು ಶ್ರೀ ಇಡ್ಬೋದು. ಇನ್ನು ಮನುಷ್ಯರು ಇವತ್ತಿನವ್ರಿಗೆ ಯಾರಿಗೂ ಶ್ರೀ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಗಾಯನ ಇದೆ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ. ಫಿರ್ ದೇವತಾಸೆ ಮನುಷ್ಯ ಬಂತೆ ಕ್ಯೋಂಕಿ 5 ವಿಕಾರೋ ಮೇ ಜಾತೆ ಹೈ. ಅದೇ ದೇವತೆಗಳು ಪುನಃ ಮನುಷ್ಯರಾಗ್ತಾರೆ ಯಾವಾಗ 5 ವಿಕಾರಗಳಕ್ಕೆ ವಶರಾಗ್ತಾರೆ. ಯಾವಾಗ ಪವಿತ್ರರಾಗ್ತಾರೆ ಮತ್ತೆ ಅವರೇ ದೇವತೆಗಳಾಗ್ತಾರೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ಮನುಷ್ಯರು, ಅಲ್ಲಿ ಎಲ್ಲರೂ ದೇವತೆಗಳು. ಅದು ದೈವಿ ಜಗತ್ತು. ಇಸ್ಕೋ ಹ್ಯೂಮನ್ ವರ್ಲ್ಡ್ ಕಹಾ ಜಾತಾ ಹೈ. ಇದು ಮಾನವ ಜಗತ್ತಿದು. ದೈವಿ ಜಗತ್ತನ್ನ ಹಗಲು ಅಂತ ಹೇಳಲಾಗುತ್ತೆ ಸತ್ಯ ತ್ರೇತಾಯುಗ. ಈ ಮನುಷ್ಯ ಜಗತ್ತನ್ನ ರಾತ್ರಿ ಅಂತ ಹೇಳಲಾಗುತ್ತೆ ದ್ವಾಪರ ಕಲಿಯುಗ. ದಿನ್ ಸೋಜ್ರೇಕೋ ಕಹಾ ಜಾತಾ, ರಾತ್ ಅಜ್ಞಾನ್ ಅಂಧೇರಕೋ ಕಹಾ ಜಾತಾ. ಹಗಲು ಅಂದ್ರೆ ಜ್ಞಾನದ ಬೆಳಕಿರುತ್ತೆ, ರಾತ್ರಿ ಅಂದ್ರೆ ಅಜ್ಞಾನದ ಅಂಧಕಾರ ಇದೆ. ಎಷ್ಟೊಂದು ಅಂತರ ಇದೆ, ಇದು ನೀವು ಮಕ್ಕಳಿಗೆ ಗೊತ್ತಿದೆ ಅಲ್ವಾ.
ತುಮ್ ಸಮಜ್ತೆ ಹೋ ಪೆಹಲೆ ಕುಚ್ ಭಿ ನಹಿ ಜಾನ್ತೆ ಥೆ. ನೀವು ಮಕ್ಕಳಿಗೆ ಗೊತ್ತಿದೆ, ಮೊದಲು ನಮ್ಗೇನೂ ಗೊತ್ತಿರ್ಲಿಲ್ಲ. ಅಭಿ ಸಬ್ ಬಾತೆ ಬುದ್ಧಿ ಮೇ ಹೈ. ಈಗ ಬಾಬೋರು ಎಲ್ಲ ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ, ಎಲ್ಲ ನಿಮ್ ಬುದ್ಧಿಯಲ್ಲಿದೆ. ಋಷಿ ಮುನಿಯೋं से पूछते रचता रचना के आदि मध्य अंत को जानते हो, वो भी ನೇತಿ ನೇತಿ ಕರ್ ಗಯೇ ಹೇ. ಋಷಿ ಮುನಿಗಳನ್ನ ಕೇಳಿದ್ರು, ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯ ನಿಮ್ಗೆ ಗೊತ್ತಾ, ನಮಗ್ ತಿಳಿಸ್ಕೊಡ್ತೀರಾ ಅಂತ. ಅವರೇ ಹೇಳಿದ್ರು, ನಮಗ್ ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲದೆ ಇರೋರು ಇವರಿಗೆ ಇವತ್ತಿನವ್ರಿಗೆ ಏನ್ ಗೊತ್ತಿದೆ? ಹಮ್ ನಹಿ ಜಾನ್ತೆ ಅಭಿ ತುಮ್ ಸಮಜ್ತೆ ಹೋ ಹಮ್ ಭಿ ಪೆಹಲೆ ನಾಸ್ತಿಕ್ ಥೆ. ಈಗ ನೀವು ಮಕ್ಕಳಿಗೂ ಗೊತ್ತಿದೆ, ಮೊದಲು ನಾವು ನಾಸ್ತಿಕರಾಗೇ ಇದ್ವಿ. ಬೇಹದ್ ಕೆ ಬಾಪ್ ಕೋ ನಹಿ ಜಾನ್ತೆ ಥೆ, ವಹೆ ಅಸಲ್ ಅವಿನಾಶಿ ಬಾಬಾ ಆತ್ಮೋಂ ಕಾ ಬಾಬಾ. ಬೇಹದ್ದಿನ ತಂದೆನ ನಾವು ತಿಳ್ಕೊಳ್ಳದೆ ಇರೋ ಕಾರಣ ನಾಸ್ತಿಕರಾಗಿದ್ವಿ. ಈಗ ಅಸಲ್ ಅವಿನಾಶಿ ತಂದೆ ಅವರು, ನಮ್ಮೆಲ್ಲರ ಆತ್ಮಗಳ ತಂದೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಆ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ. ಜೋ ಕಬಿ ಜಲ್ತೆ ನಹಿ, ಎಂದು ವಿನಾಶವನ್ನ ಹೊಂದೋದಿಲ್ಲ. ಅವಿನಾಶಿ ತಂದೆ. ಯಹಾ ತೋ ಸಬ್ ಜಲ್ತೆ ರಾವಣ್ ಕೋ ಭಿ ಜಲಾತೆ ಶರೀರ್ ಹೇನ. ನಾವೇ ಹೇಳ್ತಾರೆ, ಇಲ್ಲೆಲ್ಲರೂ ವಿನಾಶದ ಅಗ್ನಿಯಲ್ಲಿ ಸುಟ್ಟೋಗ್ತಾರೆ. ರಾವಣನನ್ನು ಪ್ರತಿ ವರ್ಷ ಸುಡ್ತಾರೆ. ಆದ್ರೆ ನಮ್ಮ ತಂದೆ ಅವರು ಅವಿನಾಶಿ ತಂದೆ, ಯಾರು ಯಾವುದರಲ್ಲೂ ಸುಡೋದಿಲ್ಲ. ಫಿರ್ ಭಿ ಆತ್ಮಾ ಕೋ ಕಭಿ ಕೊಯ್ ಜಲಾ ನಹಿ ಸಕ್ತೆ ಹೇ. ಹಾಗೆ ಆತ್ಮನೂ ಅಷ್ಟೇನೆ, ಅದನ್ನು ಯಾರು ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಕ್ಕಳಿಗೆ ಬಾಬೋರು ಈ ಗುಪ್ತ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಯಾವುದು ಬಾಬೋರ್ ಹತ್ರ ಇದೆ, ಪರಮಾತ್ಮನ ಹತ್ರ ಇರೋ ಜ್ಞಾನ ಇದು. ಈ ಆತ್ಮ ಮೇ ಗುಪ್ತ ಜ್ಞಾನ ಹೇ, ಆತ್ಮ ಭಿ ಗುಪ್ತ ಹೇ. ಇದು ಆತ್ಮದಲ್ಲಿರೋ ಗುಪ್ತ ಜ್ಞಾನ. ಯಾಕೆಂದ್ರೆ ಆತ್ಮನು ಗುಪ್ತವಾಗಿದೆ. ಆತ್ಮ ಈ ಬಾಯಿಂದ ಮಾತಾಡುತ್ತೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ, ದೇಹಿ ಅಭಿಮಾನಿಗಳಾಗಿ ದೇಹ ಅಭಿಮಾನಿ ಮತ್ ಬನು. ದೇಹಾಭಿಮಾನಿಗಳಾಗಬೇಡಿ, ಆತ್ಮ ಅಭಿಮಾನಿಗಳಾಗಿ. ನೈತೋ ಜೈಸೆ ಉಲ್ಟೆ ಬನ್ ಜಾತೆ ಹೋ. ಮತ್ತೆ ನೀವು ದೇಹಾಭಿಮಾನದಲ್ಲೇ ಇದ್ರೆ, ದೇಹಾಭಿಮಾನದಲ್ಲಿ ಬಂದ್ರೆ ಮೊದ್ಲು ಹೆಂಗ್ ಉಲ್ಟಾ ಇದ್ರು ಹಂಗೆ ಆಗ್ಬಿಡ್ತೀರಿ. ಮತ್ತೆ ನೀವು ನಿಮ್ಮನ್ನು ಆತ್ಮ ಅನ್ನೋದನ್ನೇ ಮರ್ತು ಬಿಡ್ತೀರಿ. ಡ್ರಾಮಾ ಕೆ ರಾಸ್ ಕೋ ಅಚ್ಚಿ ರೀತಿ ಸಮಜ್ನಾ ಹೇ. ಆತ್ಮ ಅಭಿಮಾನಿ ಆಗೋ ಪುರುಷಾರ್ಥನೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಉಲ್ಟಾ ಬಿದ್ದ್ಬಿಡ್ತೀರಿ. ಡ್ರಾಮಾದ ರಹಸ್ಯನೂ ಚೆನ್ನಾಗಿ ತಿಳ್ಕೋಬೇಕು. ಡ್ರಾಮಾದಲ್ಲಿ ಏನು ನಿಗದಿ ಇದೆಯೋ ಬಹು ರಿಪೀಟ್ ಹೋದ, ಹೇಗಿದೆಯೋ ಹಾಗೆ ಅಕ್ಯುರೇಟ್ ಆಗಿ ರಿಪೀಟ್ ಆಗುತ್ತೆ. ಇದು ಯಾರಿಗೂ ಗೊತ್ತಿಲ್ಲ. ಡ್ರಾಮಾ ಅನುಸಾರ ಸೆಕೆಂಡ್ ಬೈ ಸೆಕೆಂಡ್ ಏನ್ ನಡೀತಾ ಇರುತ್ತೆ, ಇದೆಲ್ಲ ಜ್ಞಾನ ನಿಮ್ ಬುದ್ಧಿಯಲ್ಲಿದೆ. आसमान का कोई भी पार नहीं पा सकते हैं, धरती का पा सकते हैं. ಆಕಾಶ ಸೂಕ್ಷ್ಮ ಹೇ, ಧರ್ತಿ ಸ್ಥೂಲ ಹೇ. ಬಾಬಾ ಹೇಳ್ತಾರೆ, ಈ ಆಕಾಶದ ಅಂತ್ಯವನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾ, ಭೂಮಿನ ಮುಟ್ಬಹುದು. ಆಕಾಶ ಸೂಕ್ಷ್ಮ, ಭೂಮಿ ಸ್ಥೂಲ. कोई चीज पर पार पा नहीं सकते हैं, जबकि कहते भी है ಆಕಾಶ್ ಹಿ ಆಕಾಶ್ ಹೇ, ಪಾತಾಲ್ ಹಿ ಪಾತಾಲ್ ಹೇ. ನಾವು ಹೇಳ್ತೇವೆ, ಇದು ಯಾವುದಕ್ಕೂ ಅಂತ್ಯವನ್ನ ನೀವು ತಲುಪಕ್ಕೆ ಸಾಧ್ಯ ಇಲ್ಲ. ಎಷ್ಟು ದೂರ ಹೋದ್ರು ಆಕಾಶನೇ ಆಕಾಶ, ಎಷ್ಟು ಕೆಳಗಡೆ ಹೋದ್ರು ಅಷ್ಟು ಪಾತಾಳನೇ ಪಾತಾಳ. ಶಾಸ್ತ್ರೋं में सुना है ना, तो ऊपर में भी जाकर देखते, वहां भी दुनिया बसाने की कोशिश करते हैं. ಶಾಸ್ತ್ರಗಳಲ್ಲೂ ಏನೇನೆಲ್ಲ ಬರೆದು ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ನೋಡಿ, ವಿಜ್ಞಾನಿಗಳು ಮೇಲೂ ಬಹುದೂರ ಹೋಗಿ ಚಂದ್ರಲೋಕ ಎಲ್ಲ ನೋಡ್ತಾರೆ. ಅಲ್ಲೂ ಒಂದು ಭೂಮಿ ಇರ್ಬೋದು, ಅಲ್ಲೂ ಮನುಷ್ಯ ವಾಸ ಮಾಡ್ಬೋದೇನೋ ಅನ್ನೋ ಪ್ರಯತ್ನ ಮಾಡ್ತಾರೆ. ದುನಿಯಾ ಬಸಾಯಿ ತೋ ಬಹುತ್ ಹೇನಾ, ಭಾರತ್ ಮೇ ಸಿರ್ಫ್ ಏಕ್ ಹಿ ದೇವಿ ದೇವತಾ ಧರ್ಮ ತಾ, ಅವ್ರ ಕಂಡ್ ಆದಿ ನಹಿ ತಾ, ಫಿರ್ ಕಿತನಾ ಬಸಾಯಾ ಹೇ. ನೋಡಿ, ಪ್ರಪಂಚ ಎಷ್ಟು ವಿಸ್ತಾರ ಮಾಡಿದಿರಿ. ಭಾರತ ಅಷ್ಟೇ ಇತ್ತು, ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಮಾತ್ರ ಇತ್ತು, ಒಂದೇ ಖಂಡ ಇತ್ತು. ಈಗ ನೋಡಿ ಎಷ್ಟೊಂದು ಖಂಡಗಳಾಗಿದೆ, ಎಷ್ಟು ಕಡೆ ಎಲ್ಲರೂ ವಾಸ ಇದ್ದಾರೆ. ತುಮ್ ವಿಚಾರ ಕರೋ, ಭಾರತ್ ಬಿ ಕಿತನೆ ತೋಡೆ ಟುಕಡೆ ಮೇ ದೇವತಾಯೇ ಹೋತೆ ಹೇ. ನೀವೇ ವಿಚಾರ ಮಾಡಿ, ಭಾರತದಲ್ಲಿ ಎಷ್ಟು ಕಡಿಮೆ ಸ್ಥಾನದಲ್ಲಿ ದೇವತೆಗಳು ವಾಸ ಇರ್ತಾರೆ.
ಯಮುನಾ ನದಿ ತೀರದಲ್ಲಿ. ಇದೇ ದೆಹಲಿ ಪರಿಸ್ಥಾನ್ ಇತ್ತು, ಇದನ್ನ ಈಗ ಕಬರಸ್ತಾನ್ ಅಂತ ಹೇಳಲಾಗುತ್ತೆ. ಎಲ್ಲಿ ಅಕಾಲ ಮೃತ್ಯುಗಳು ಆಗ್ತಾ ಇರುತ್ತೆ. ಅಮರ ಲೋಕವನ್ನ ಪರಿಸ್ಥಾನ್ ಅಂತ ಕರೀಲಾಗುತ್ತೆ. ಅಲ್ಲಿ ಬಹಳಷ್ಟು ನ್ಯಾಚುರಲ್ ಬ್ಯೂಟಿ ಇರುತ್ತೆ. ಭಾರತವನ್ನು ವಾಸ್ತವಿಕವಾಗಿ ಪರಿಸ್ಥಾನ್ ಅಂತ ಕರೀಲಾಗುತ್ತೆ, ಯಾಕೆಂದ್ರೆ ಇದು ಪರಿಸ್ಥಾನ್ ಇತ್ತು. ಈ ಲಕ್ಷ್ಮೀ ನಾರಾಯಣರೇ ಆ ಪರಿಸ್ಥಾನಿಗೆ ಮಾಲೀಕರಾಗಿದ್ರು. ಕಿತ್ನೆ ಶೋಭಾವಾನ್ ಹೇ ಸತೋ ಪ್ರಧಾನ್ ಹೇನ. ನೋಡಿ ಎಷ್ಟು ಶೋಭನೀಕವಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ. ಸತೋ ಪ್ರಧಾನರಲ್ವಾ. ನ್ಯಾಚುರಲ್ ಬ್ಯೂಟಿ ಇತ್ತು ದೇವತೆಗಳಿಗೆ, ನ್ಯಾಚುರಲ್ ಬ್ಯೂಟಿ ಇತ್ತು. ಆತ್ಮನೂ ಹೊಳಿತಾ ಇರುತ್ತೆ. ಬಚ್ಚೋं को दिखाया था कृष्ण का जन्म कैसे होता है. ಬಾಬೋರ್ ಸಾಕ್ಷಾತ್ಕಾರದಲ್ಲಿ ಮಕ್ಕಳಿಗೆ ತೋರಿಸಿದರೆ ಕೃಷ್ಣನ ಜನ್ಮ ಹೇಗಾಗುತ್ತೆ. ಸಾರೆ ಕಮ್ರೆ ಮೇ ಜೈಸೆ ಚಮತ್ಕಾರ್ ಹೋ ಜಾತಾ ಹೈ. ಆ ಕೃಷ್ಣ ಹುಟ್ಟದ ಅಂದ್ರೆ ಇಡೀ ರೂಮ್ ಎಲ್ಲ ಹೊಳಪು ಬ್ರೈಟ್ ಆಗ್ಬಿಡುತ್ತೆ. ಅಂದ್ರೆ ಆತ್ಮ ಅಷ್ಟು ಸತೋ ಪ್ರಧಾನವಾಗಿರುತ್ತೆ. ಇದೆಲ್ಲ ಬಾಬೋರು ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಈಗ ನೀವು ಪರಿಸ್ಥಾನಿಗೆ ಹೋಗ್ಲಿಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇದ್ದೀರಿ. ನಂಬರ್ ವಾರ್ ತೋ ಜರೂರ್ ಚಾಹಿಯೆ. ನಂಬರ್ ವಾರ್ ಅಂತೂ ಎಲ್ಲರೂ ನಂಬರ್ ವಾರ್ ಬೇಕಲ್ಲಿ. ಎಲ್ಲರೂ ಒಂದೇ ತರ ಹೆಂಗ್ ಸಾಧ್ಯ. ಏಕ್ ಜೈಸೆ ಸಬ್ ಹೋ ನ ಸಕೆ. ಎಲ್ಲರೂ ಒಂದೇ ರೀತಿ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ವಿಚಾರ ಮಾಡಿ, ಇತ್ನಿ ಚೋಟಿ ಆತ್ಮ ಕಿತ್ನಾ ಬಡಾ ಪಾರ್ಟ್ ಬಜಾತಿ ಹೈ. ಇಷ್ಟು ಚಿಕ್ಕ ಆತ್ಮ, ಒಣಗಿಂತ ಸೂಕ್ಷ್ಮ, ಕಣ್ಣಿಗೂ ಕಾಣಲ್ಲ, ಆದ್ರೆ ಎಷ್ಟು ದೊಡ್ಡ ಪಾತ್ರ ಮಾಡುತ್ತೆ. ಈ ಶರೀರದಿಂದ ಆತ್ಮ ಹೊರಟೋಗುತ್ತೆ ಅಂದ್ರೆ ಶರೀರ ಕಾ ಕ್ಯಾ ಹಾಲ್ ಹೋಲ್ ಜಾತ. ಒಂದು ಸೆಕೆಂಡ್ ಅಲ್ಲಿ ಆತ್ಮ ಈ ದೇಹ ಬಿಟ್ಟು ಹಾರ್ಬಿಡ್ತು. ನೋಡಿ ಏನಾಗುತ್ತೆ. ಇಡೀ ಜಗತ್ತಿನ ಎಲ್ಲ ಆಕ್ಟರ್ಸು ಏನ್ ಪಾತ್ರ ಮಾಡ್ತಾರೆ ಅಂದ್ರೆ ಜೋ ಅನಾದಿ ಬನಾ ಹುವಾ ಹೇ. ಅನಾದಿ ಮಾಡಿ ಮಾಡಲ್ಪಟ್ಟಿರೋ ಡ್ರಾಮಾ ಏನಿದೆ ಅದನ್ನ ಮಾಡ್ತಾರೆ. ಈ ಸೃಷ್ಟಿನೇ ಅನಾದಿ. ಇದರಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರನೂ ಅನಾದಿ. ಉನ್ಕೋ ತುಮ್ ವಂಡರ್ಫುಲ್ ತಬ್ ಕೇತೆ ಹೋ ಜಬ್ಕಿ ಜಾನ್ತೆ ಹೋ ಈ ಸೃಷ್ಟಿ ರೂಪಿ ಜಾಡ್ ಹೇ. ಇದೆಲ್ಲ ನೀವು ಅದ್ಭುತ ಅಂತ ಯಾವಾಗ ಹೇಳಕ್ ಸಾಧ್ಯ ಅಂದ್ರೆ ಯಾವಾಗ ನಿಮಗಿದು ಅರಿವಿಗೆ ಬರುತ್ತೆ. ಈ ಸೃಷ್ಟಿ ಅನ್ನೋದು ವೃಕ್ಷ. ಬಾಬೋರ್ ಎಷ್ಟು ಚೆನ್ನಾಗಿ ಪ್ರತಿ ಒಂದು ಮಾತನ್ನು ತಿಳಿಸ್ಕೊಡ್ತಾರೆ. ಡ್ರಾಮಾ ಮೇ ಫಿರ್ ಬಿ ಜಿಸ್ಕೆ ಲಿಯೆ ಜಿತನಾ ಸಮಯ ಉತ್ನಾ ಸಮಜ್ನೆ ಮೇ ಸಮಯ ಲೇತೆ. ಎಲ್ಲವೂ ನಿಗದಿ. ಡ್ರಾಮಾದಲ್ಲಿ ಯಾರು ತಿಳ್ಕೊಳಕ್ಕೆ ಎಷ್ಟು ಸಮಯ ತಗೊಂಡಿದ್ರೋ ಅಷ್ಟು ಸಮಯ ತಗೊಳ್ತಾರೆ. ಬುದ್ಧಿಯಲ್ಲಂತೂ ವ್ಯತ್ಯಾಸ ಇದೆ. ಕೆಲವರಿಗೆ ಒಂದೇ ದಿನಕ್ಕೆ ಅರ್ಥ ಆಗುತ್ತೆ, ಕೆಲವರು ಒಂದು ವಾಕ್ಯದಲ್ಲೇ ಅರ್ಥ ಆಗುತ್ತೆ, ಕೆಲವರು ತುಂಬಾ ಟೈಮ್ ತಗೊಳ್ತಾರೆ. ವ್ಯತ್ಯಾಸ ಇದೆ. ಆತ್ಮ ಮನಸ್ಸು ಬುದ್ಧಿ ಸಹಿತವಾಗಿದೆ. ಕಿತ್ನಾ ಫರಕ್ ರೇತಾ ಹೈ. ಎಷ್ಟೊಂದು ಅಂತರ ಇದೆ. ಪ್ರತಿ ಆತ್ಮದಲ್ಲೂ ಮನ ಬುದ್ಧಿ ಸಂಸ್ಕಾರಗಳಿದೆ, ಆದ್ರೆ ಪ್ರತಿ ಆತ್ಮದಲ್ಲೂ ಎಷ್ಟೊಂದು ಪಾತ್ರದಲ್ಲಿ ಅಂತರ ಇದೆ. बच्चों को मालूम पड़ता हमको स्कॉलरशिप लेने की है तो दिल अंदर ಖುಷಿ ಹೋತಿ है ना. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಸ್ಕಾಲರ್ಶಿಪ್ ತಗೊಳ್ಬೇಕು ಬಾಬೋರಿಂದ ಅಂದ್ಮೇಲೆ ಎಷ್ಟೊಂದು ಒಳಗಡೆ ಖುಷಿ ಇರುತ್ತಲ್ವಾ. यहाँ भी अंदर आने से ही एम ऑब्जेक्ट सामने देखने में आती है तो जरूर ಖುಷಿ ಹೋಗಿ ना. ಯಾವತ್ತು ವಿದ್ಯಾರ್ಥಿಗಳಿಗೆ ಯಾರಿಗಾರು ಸ್ಕಾಲರ್ಶಿಪ್ ಸಿಗುತ್ತೆ ಅಂದ್ರೆ ಅವ್ರಿಗೆ ಎಷ್ಟೊಂದು ಖುಷಿ ಇರುತ್ತೆ. ಹಾಗೆ ನೀವು ಇಲ್ಲಿ ಒಳಗಡೆ ಬರ್ತಾ ಇದ್ದಂಗೆನೆ ನಿಮ್ಮ ಗುರಿ ಉದ್ದೇಶದ ಈ ಚಿತ್ರ ನೋಡ್ತೀರಿ ಅಂದ್ರೆ ನಿಮಗೆ ಅವಶ್ಯಕವಾಗಿ ಖುಷಿ ಆಗುತ್ತೆ. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಈ ತರ ಆಗಕ್ಕೋಸ್ಕರ ಎ ಬರ್ನೆ ಕೆಲಿಯೇ ಯಹಾ ಪಡ್ನೆ ಆಯೆ. ಈ ತರ ಅಂದ್ರೆ ಲಕ್ಷ್ಮೀ ನಾರಾಯಣರಂತೆ ಆಗಕ್ಕೋಸ್ಕರ ಈ ವಿದ್ಯೆ ಓದಕ್ ಬಂದಿದೀವಿ. ನೈತೋ ಕಬಿ ಕೊಯ್ ಆನಸತಿ. ಇಲ್ಲ ಅಂದ್ರೆ ಇಲ್ಲಿ ಯಾರು ಎಕ್ಸ್ಟ್ರಾ ಬರಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ವಿದ್ಯಾರ್ಥಿ ಯಾರು ಗುರಿ ಮುಟ್ಬೇಕೋ ಅವರು ವಿದ್ಯಾಲಯದಲ್ಲಿ ಬರ್ತಾರೆ. ಬಾಬಾ ಹೇಳ್ತಾರೆ ಇದೇ ಗುರಿ ಉದ್ದೇಶ ಅಲ್ವಾ. ऐसा कोई स्कूल कहाँ भी नहीं होगा जहाँ दूसरे जन्म की हेम ऑब्जेक्ट को देख सके. ಬಾಬಾ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮಕ್ಕಳೇ ಈ ತರ ಸ್ಕೂಲ್ ಜಗತ್ತಲ್ಲಿ ಎಲ್ಲೂ ಇರಲ್ಲ. ಮುಂದಿನ ಜನ್ಮದ ಗುರಿನ ತೋರಿಸುವಂತಹ ಸ್ಕೂಲು. ನೀವು ನೋಡ್ತಾ ಇದ್ದೀರಿ ಆ ಗುರಿನ. ನಾವು ಸ್ವರ್ಗದ ಮಾಲೀಕರಾಗ್ತೀವಿ. ಅಮೇ ಬನ್ನೆ ವಾಲೆ ಹೇ. ನಾವೇ ಈ ತರ ಆಗೋರು ಆಗಿದ್ದವರು. ಈಗ ನಾವು ಸಂಗಮ್ ಯುಗದಲ್ಲಿ ಇದೀವಿ. ನ ಉಸ್ ರಾಜ ಆಯ್ಕೆ ಹೇ ನ ಇಸ್ ರಾಜ ಆಯ್ಕೆ ಹೇ. ಇಲ್ಲೂ ರಾಜ್ಯ ಇಲ್ಲ, ಅಲ್ಲೂ ರಾಜ್ಯ ಇಲ್ಲ, ಮಧ್ಯದಲ್ಲಿದ್ದೀವಿ.
ಕಲಿಯುಗದವರು ಅಲ್ಲ, ನಾವು ಸತ್ಯಯುಗದವರು ಅಲ್ಲ, ಸಂಗಮ ಯುಗದಲ್ಲಿ ಹೋಗ್ತಾ ಇದೀವಿ. केवैया भी निराकार है, बोट भी है निराकार, बोट को खींच कर परम धाम ले जाते हैं, इनकार्पोरियल बाप इनकार्पोरियल बच्चों को ले जाते हैं. ಎಂತಹ ಅದ್ಭುತವಾದ ಬೋಟ್ ನೋಡಿ ಸಂಗಮ ಯುಗದಲ್ಲಿ. ಇದರ ಅಂಬಿಗನೂ ನಿರಾಕಾರ, ಬೋಟು ನಿರಾಕಾರ, ಇದರಲ್ಲಿ ಕುತ್ಕೊಂಡಿರೋ ಪ್ರಯಾಣಿಕರು ನಿರಾಕಾರ. ಇನ್ಕಾರ್ಪೋರಿಯಲ್ ಬಾಪ್ ಇನ್ಕಾರ್ಪೋರಿಯಲ್ ಬಚ್ಚೋं को ले जाते हैं. ನಿರಾಕಾರಿ ತಂದೆ, ನಿರಾಕಾರಿ ಅಂಬಿಗ, ನಿರಾಕಾರಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಬಾಬೋರು ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಈಗ ಚಕ್ರ ಪೂರ್ಣ ಆಗ್ತಾ ಇದೆ, ಮತ್ತೆ ಹೂಬಹು ರಿಪೀಟ್ ಆಗುತ್ತೆ. ಒಂದು ಶರೀರ ಬಿಡ್ತೀರಿ, ಮತ್ತೊಂದು ಶರೀರ ತಗೊಳ್ತೀರಿ. ಚಿಕ್ಕ ಶರೀರ, ಬೇಬಿ ಶರೀರ ಹೆಂಗಿರುತ್ತೆ, ಆಮೇಲೆ ದೊಡ್ಡದಾಗುತ್ತೆ. जैसे आम की गुठली को जमीन में डाल देते, उनसे फिर आम निकल आएंगे. वह है अध का झाड़, ये मनुष्य सृष्टि रूपी झाड़ है. ಬಾಬಾ ಹೇಳ್ತಾರೆ, ಏನ್ ಬೀಜ ಹಾಕ್ತೀರಿ ಅದೇ ವೃಕ್ಷ ಬರುತ್ತಲ್ವಾ. ಈಗ ಮಾವಿನ ಬೀಜ ನೀವು ಭೂಮಿಗೆ ಹಾಕಿದ್ರೆ ಮಾವಿನ ಮರ, ಮಾವಿನ ಫಲನೇ ಬರುತ್ತೆ. ಅದು ಸ್ಥೂಲವಾದ ವೃಕ್ಷ. ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ. ಆದ್ರೆ ಇದು ವೆರೈಟಿ ವೃಕ್ಷ. ಪ್ರತಿ ಒಂದೊಂದು ಎಲೆನೂ ವೆರೈಟಿ, ಪ್ರತಿ ಒಂದೊಂದು ಕೊಂಬೆನೂ ವೆರೈಟಿ. ಬಾಬಾ ಹೇಳ್ತಾರೆ, ಇದು ವೆರೈಟಿ ವೃಕ್ಷ. ಸತ್ಯುಗದಿಂದ ಹಿಡಿದು ಕಲಿಯುಗದ ಕೊನೆಯವರೆಗೂ ಪಾತ್ರ ಮಾಡ್ತಾ ಇರ್ತೀರಿ. ಅವಿನಾಶಿ ಆತ್ಮದಲ್ಲಿ 84 ಜನ್ಮದ ಪಾತ್ರ ಇದೆ. ಯಾವ ಪಾತ್ರ ಆತ್ಮ ಮಾಡುತ್ತೆ. ಲಕ್ಷ್ಮೀ ನಾರಾಯಣ ತೇ ತೋ ಅಬ್ ನಹಿ, ಚಕ್ರ ಲಗಾಯ್ ಅಬ್ ಫಿರ್ ಯೆ ಬಂತೆ ಹೇ. ಲಕ್ಷ್ಮೀ ನಾರಾಯಣರು ಇದ್ರು, ಈಗಿಲ್ಲ. ಈಗ ಚಕ್ರದಲ್ಲಿ ತಿರುಗ್ತಾ ಬಂದಿದ್ದಾರೆ. ಈಗ ಬೇರೆ ನಾಮ ರೂಪದಲ್ಲಿದ್ದಾರೆ, ಮತ್ತೆ ಅವರು ಪುರುಷಾರ್ಥ ಮಾಡಿ ಆತರ ಆಗ್ತಾರೆ. ಕಹೆಂಗೆ ಪೆಹಲೆ ಲಕ್ಷ್ಮೀ ನಾರಾಯಣ ತೇ, ಫಿರ್ ಉನ್ನೋಂ ಕಾ ಯೆ ಲಾಸ್ಟ್ ಜನ್ ಬ್ರಹ್ಮ ಸರಸ್ವತಿ ಹೇ. ಇವರೇ ಲಕ್ಷ್ಮೀ ನಾರಾಯಣರಿದ್ದವರು. 84 ಜನ್ಮವನ್ನ ಪಡೆದು ಕೊನೆ ಜನ್ಮದಲ್ಲಿ ಅವರೇ ಬ್ರಹ್ಮ. ನಾರಾಯಣನೇ ಸೋ ಬ್ರಹ್ಮ, ಲಕ್ಷ್ಮೀ ಸೋ ಸಂಗಮ ಯುಗಿ ಜಗದಂಬಾ ಸರಸ್ವತಿ. ಅಭಿ ಸಬ್ಕೋ ವಾಪಸ್ ಜರೂರ್ ಜಾನಾ ಹೈ. ಎಲ್ಲರೂ ಪಾತ್ರ ಮುಗಿಸಿ ಮನೆಗೆ ಅವಶ್ಯಕವಾಗಿ ಹೋಗ್ಬೇಕು. ಸ್ವರ್ಗದಲ್ಲಿ ಇಷ್ಟೊಂದೆಲ್ಲ ಜನಸಂಖ್ಯೆ ಇರೋದಿಲ್ಲ, ಇಷ್ಟೊಂದು ಧರ್ಮಗಳಂತೂ ಇಲ್ವೇ ಇಲ್ಲ. इस्लामी, बौद्धी, क्रिश्चियन, कोई भी धर्म वाले एक्टर्स नहीं थे सिवाय देवी देवता के. ಒಂದೇ ದೇವಿ ದೇವತಾ ಧರ್ಮದವರು ಮಾತ್ರ ಇರ್ತಾರೆ. ಈ ತಿಳುವಳಿಕೆ ಇನ್ಯಾರಿಗೂ ಗೊತ್ತಿಲ್ಲ. ಸಮಜ್ದಾರ್ ಕೋ टाइटल मिलना चाहिए ना, जितना जो पढ़ता है नंबरवार पुरुषार्थ से पद पाता है. ಬುದ್ಧಿವಂತರಿಗೆ ಟೈಟಲ್ಗಳು ಸಿಗ್ಬೇಕಲ್ವಾ. ಬಾಬಾ ಹೇಳ್ತಾರೆ, ಯಾರು ಎಷ್ಟು ಚೆನ್ನಾಗಿ ಓದ್ತೀರಿ, नंबर वार पुरुषार्थದಂತೆ पदवी प्राप्ति ಮಾಡ್ಕೋತೀರಿ. तो तुम बच्चों को यहाँ आने से ही एम ऑब्जेक्ट से खुशी होनी चाहिए. ನಿಮ್ಮ ಮಕ್ಕಳಿಗೆ ಇಲ್ಲಿ ಬರ್ತಾ ಇದ್ದಂಗೆನೆ ಲಕ್ಷ್ಮೀ ನಾರಾಯಣರು ಚಿತ್ರ ಮೂರ್ತಿ ನೋಡಿ ನಿಮ್ಗೆ ತುಂಬಾ ಖುಷಿ ಆಗ್ಬೇಕು. ಖುಷಿ ಕಾ ತೋ ಪಾರಾವಾರ್ ನಹಿ, ಖುಷಿಗೆ ಮಿತಿನೇ ಇರಬಾರ್ದು, ಅಪರಿಮಿತವಾದ ಖುಷಿ ಆಗ್ಬೇಕು. ಪಾಠಶಾಲಾ ವ ಸ್ಕೂಲ್ ಹೋತೋ ಐಸಾ, ಸ್ಕೂಲು ಪಾಠಶಾಲೆ ಇದ್ರೆ ಈ ತರ ಇರ್ಬೇಕು. ಹೇ ಕಿತನಾ ಗುಪ್ತ ಪರಂತು ಜಬರ್ದಸ್ತ್ ಪಾಠಶಾಲಾ. ಎಷ್ಟು ಗುಪ್ತವಾದಂತಹ ವಿದ್ಯೆ, ಗುಪ್ತ ಟೀಚರ್, ಗುಪ್ತ ಆತ್ಮ. ಬಾಬಾ ಹೇಳ್ತಾರೆ, ಆದ್ರೆ ಜಬರ್ದಸ್ತ್ ಆಗಿರೋ ಪಾಠಶಾಲೆ ಇದು. ಜಿತನಿ ಬಡಿ ಪಢಾಯಿ ಉತ್ನಾ ಬಡಾ ಕಾಲೇಜ್. ವಹಾ ಸಬ್ फैसिलिटीज मिलती है. आत्मा को पढ़ना, फिर चाहे सोने के तख्त पर चाहे लकड़ी के तख्त पर चढ़े. बच्चों को कितना खुशी होनी चाहिए, क्योंकि शिव भगवान वाच है ना. ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡ ವಿದ್ಯೆ ಅಷ್ಟು ದೊಡ್ಡ ಕಾಲೇಜು. ಅಂದ್ರೆ ಯಾವ್ಯಾವ್ದು ವಿದ್ಯೆ ದೊಡ್ಡದು ಶ್ರೇಷ್ಠನೋ ಅದಕ್ಕೆ ತಕ್ಕಂತೆ ಕಾಲೇಜು ಅಷ್ಟು ಫೆಸಿಲಿಟೀಸು ಇರುತ್ತೆ, ಅಷ್ಟು ವ್ಯವಸ್ಥೆಗಳು ಇರುತ್ತಲ್ವಾ. ಬಾಬಾ ಹೇಳ್ತಾರೆ, ಇಲ್ಲಿ ಆತ್ಮ ಓದೋದು. ಇಲ್ಲಿ ನೀ ಚಿನ್ನದ ಕುರ್ಚಿಯಲ್ಲಿ ಸಿಂಹಾಸನದಲ್ಲಿ ಕುತ್ಕೊಂಡ್ರು ಓದೋದೇನೆ, ಮರದ ಬೆಂಚ್ ಮೇಲೆ ಸೀಟ್ ಮೇಲೆ ಕೂತ್ರು ಓದೋದೇನೆ. ಯಾವ್ದ್ರ ಮೇಲೆ ಕೂತ್ರು ಓದೋದಂತೂ ಆತ್ಮನೇ. ಮಕ್ಕಳಿಗೆ ಎಷ್ಟೊಂದು ಖುಷಿ ಇರ್ಬೇಕು, ಏಕೆಂದ್ರೆ ಇದು ಶಿವ್ ಭಗವಾನ್ ವಾಚ. ಪೆಹಲೆ ನಂಬರ್ ಮೇ ಯೇ ವಿಶ್ವ ಕಾ ಪ್ರಿನ್ಸ್ ಹೇ. ಇವರೇ ಫಸ್ಟ್ ನಂಬರ್ ವಿಶ್ವದ ಪ್ರಿನ್ಸ್. ನಿಮ್ಮ ಮಕ್ಕಳಿಗೆ ಎಲ್ಲವೂ ಈಗ ಗೊತ್ತಾಗಿದೆ. ಕಲ್ಪ ಕಲ್ಪದಲ್ಲೂ ಬಾಬೋರೇ ಬಂದು ತನ್ನ ಪರಿಚಯ ಕೊಡ್ತಾರೆ.
ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಓದಿಸ್ತಾ ಇದ್ದೀನಿ. ದೇವತಾ ಮೇ ಜ್ಞಾನ ತೊಡಿ ಹೋಗ. ಈಗ ಓದ್ತಾ ಇದ್ದೀರಿ, ಓದಿಸ್ತಾ ಇದ್ದೀನಿ. ದೇವತೆಗಳಲ್ಲಿ ಇದ್ಯಾವುದೂ ಜ್ಞಾನ ಇರೋದಿಲ್ಲ. ಜ್ಞಾನದಿಂದ ದೇವತೆಗಳಾಗ್ತಾರೆ. ದೇವತೆ ಆದ್ಮೇಲೆ ಈ ವಿದ್ಯೆದು ಅವಶ್ಯಕತೆ ಇರೋದಿಲ್ಲ. ಇಸ್ಮೇ ಬಡೀ ವಿಶಾಲ್ ಬುದ್ಧಿ ಚಾಹಿಯೇ ಸಮಜ್ನೆ. ಇದೆಲ್ಲ ಚೆನ್ನಾಗಿ ತಿಳ್ಕೊಳ್ಳೋದು ವಿಶಾಲ ಬುದ್ಧಿ ಬೇಕು. ಅಚ್ಚ, ಮಧುರ ಅತಿ ಮಧುರವಾಗಿದ್ದ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಈ ಪತೀತ ಜಗತ್ತನ್ನು ಬುದ್ಧಿಯಿಂದ ಸನ್ಯಾಸ ಮಾಡಿ, ಬುದ್ಧಿಯಿಂದ ಮರ್ತು ಬಿಟ್ಟು, ಈ ಹಳೆ ದೇಹದ ಸಂಬಂಧಿಗಳನ್ನು ಮರೆತು ನಿಮ್ಮ ಬುದ್ಧಿಯನ್ನು ಬಾಬಾ ಮತ್ತು ಸ್ವರ್ಗದಲ್ಲಿ ಜೋಡಿಸಿ. ಎರಡನೇದು, ಅವಿನಾಶಿ ವಿಶ್ರಾಮದ ಅನುಭವ ಮಾಡಲಿಕ್ಕೆ ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿರಿ. ಅವಿನಾಶಿ ವಿಶ್ರಾಂತಿ, ಆತ್ಮಕ್ಕೇನು ಅನಾದಿ ವಿಶ್ರಾಂತಿ ಇದೆಯಲ್ಲ, ಅದನ್ನು ಅನುಭವ ಮಾಡಬೇಕಂದ್ರೆ ತಂದೆ ಮತ್ತು ಆಸ್ತಿಯನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ಬಾಬುವರ ಸಂದೇಶ ಕೊಡಬೇಕು, ರಿಫ್ರೆಶ್ ಮಾಡಬೇಕು. ಆತ್ಮೀಯ ಸರ್ವಿಸ್ ಮೇ ಲಜ್ಜಾ ನೈ ಕರ್ನಿ, ನಾಚಿಕೆ ಪಟ್ಕೋಬಾರ್ದು. ಇನ್ನು ಹೆಮ್ಮೆಯಿಂದ ನಶೆಯಿಂದ ಹೇಳಬೇಕು. ಏಕೆಂದ್ರೆ ಆ ದಿನ ಬಂದಾಗ ಗೊತ್ತಾಗುತ್ತೆ. ಯಾವತ್ತು ಬಾಬಾ ಹೇಳ್ತಾರಲ್ಲ, ಇಡೀ ಜಗತ್ತಿನ ಆತ್ಮಗಳು ಮುಕ್ತಿದಾತ ನಿಮ್ಮ ಮುಂದೆ ಕ್ಯೂ ನಿಂತ್ಕೊಳ್ತಾರಲ್ಲ, ನಿಮ್ದೊಂದು ಸೆಕೆಂಡಿನ ದೃಷ್ಟಿ ಸಿಕ್ಕಿರೆ ಸಾಕು ಅಂತ. ಅದು ಹೆಂಗಾಗುತ್ತೆ? ಈಗ ಆತ್ಮೀಯ ಸರ್ವಿಸ್ ಮಾಡಬೇಕು. ಆತ್ಮಗಳ ಸರ್ವಿಸ್ ಮಾಡೋದ್ರಲ್ಲಿ ಯಾವುದೇ ಪ್ರಕಾರದ ಸಂಕೋಚ ನಾಚಿಕೆ ಇರಬಾರ್ದು. ಹೆಮ್ಮೆಯಿಂದ ನಶೆಯಿಂದ ಮಾಡಬೇಕು. वरदान, संगठन में एकमत और एकरस स्थिति द्वारा सफलता प्राप्त करने वाले सच्चे स्नेही भव. ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯಿಂದ ಸಫಲತೆ ಪ್ರಾಪ್ತಿ ಮಾಡ್ಕೊಳ್ಳೋರೆ ಸತ್ಯ ಸ್ನೇಹಿ ಭವ. संगठन में एक ने कहा दूसरों ने माना, ये सच्चे स्नेह का ರೆಸ್ಪಾಂಡ್ है. ಸಂಘಟನೆಯಲ್ಲಿ ಒಬ್ರು ಹೇಳಿದ್ರೆ ಇನ್ನೊಬ್ರು ಅದನ್ನ ಒಪ್ಕೊಂಡು ನಡಿಬೇಕು, ಅಂದ್ರೆ ಸರಿಯಾಗಿರೋದನ್ನ. ಅದಕ್ಕೆ ಹೇಳೋದು ಸತ್ಯವಾದ ಸ್ನೇಹಕ್ಕೆ ರೆಸ್ಪಾಂಡ್ ಅಂತ. ऐसे स्नेही बच्चों का एग्जाम्पल देख और भी संपर्क में आने के लिए हिम्मत रखते हैं. ಇಂತಹ ಸ್ನೇಹಿ ಮಕ್ಕಳ ಉದಾಹರಣೆಯನ್ನ ನೋಡಿ ಮತ್ತೆ ಇನ್ನೂ ಅನೇಕ ಆತ್ಮಗಳು ನಿಮ್ಮ ಸಂಪರ್ಕದಲ್ಲಿ ಬರೋ ಸಾಹಸ ಇಡ್ತಾರೆ. ಸಂಘಟನ್ ಬಿ ಸೇವಾ ಕಾ ಸಾಧನ್ ಬನ್ ಜಾತಾ ಹೈ. ಈ ಸಂಘಟನೆನೂ ಒಂದು ಸೇವೆಯ ಸಾಧನೆ ಆಗ್ಬಿಡುತ್ತೆ. ಯಾಕೆಂದ್ರೆ ಸಂಘಟನೆಯಲ್ಲಿ ಒಬ್ರು ಹೇಳೋದನ್ನ ಮತ್ತೊಬ್ರು ಸ್ವೀಕಾರ ಮಾಡೋದು, ಅದರಂತೆ ನಡೆಯೋದು, ಇದೆಲ್ಲ ಸ್ನೇಹ ತೋರ್ಸುತ್ತಲ್ಲ ನಾವು ಹೆಂಗ್ ನಡ್ಕೊಳ್ತೀವಿ ಅನ್ನೋದು. ಬಾಬಾ ಹೇಳ್ತಾರೆ ಈ ಸಂಘಟನೆನೂ ಸೇವೆಯ ಸಾಧನ ಆಗತ್ತೆ. ಜಹಾ ಮಾಯಾ ದೇಖ್ತಿ ಕಿ ಇನ್ಕಿ ಯೂನಿಟಿ ಅಚ್ಚಿ ಹೇ ಗೆರಾವ್ ಹೇ ವಹಾ ಆನೆ ಕಿ ಹಿಮ್ಮತ್ ನೈ ರಖ್ತಿ ಹೇ. ಬಾಬಾ ಹೇಳ್ತಾರೆ ಮಾಯನು ನೋಡುತ್ತೆ ಇವರಲ್ಲಿ ಎಷ್ಟು ಯೂನಿಟಿ ಇದೆ, ಚೆನ್ನಾಗಿದ್ದಾರೆ, ಇವರು ಒಬ್ರು ಮತ್ತೊಬ್ಬರನ್ನ ಬಿಡೋದಿಲ್ಲ, ಮುತ್ತಿಗೆ ಇದೆ ಇವ್ರದ್ದು, ಅಂದ್ರೆ ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಅದು ಮಾಯನು ಬರುವಂತಹ ಸಾಹಸ ಇಡೋದಿಲ್ಲ. ಏಕ್ ಮತ್ और ಏಕರ ಸ್ಥಿತಿ के संस्कार ही सतयुग में एक राज्य की ಸ್ಥಾಪನಾ करते हैं. ಸಂಗಮ ಯುಗದಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯ ಸಂಸ್ಕಾರದಿಂದನೇ ಸತ್ಯಯುಗದಲ್ಲಿ ಒಂದು ರಾಜ್ಯದ ಸ್ಥಾಪನೆ ಆಗುತ್ತೆ. ಇಲ್ಲಿ ಏಕಮತ ಏಕರಸ ಸ್ಥಿತಿ ಇಲ್ಲ ಅಂದ್ರೆ ಮತ್ತೆ ಸ್ನೇಹದ ಸಂಕೇತ ಏನೋ, ಸತ್ಯಯುಗದಲ್ಲಿ ಒಂದು ರಾಜ್ಯ ಬರುತ್ತೆ ಹೆಂಗೆ? ಇಲ್ಲಿ ನನ್ನ ಸೆಂಟ್ರು, ನನ್ನ ಝೋನು, ನನ್ನ ಏರಿಯಾ ಎಲ್ಲ ಬಾರ್ಡ್ರು. ಭಲೆ ಬಾಬೂರ್ ಸೇವೆಗೆ ಹಾಕೊಟ್ಟಿದ್ದಾರೆ ಅಷ್ಟೇನೆ, ಸಂಬಂಧಕ್ಕೆ ಹಾಕೊಟ್ಟಿಲ್ಲಲ್ಲ. ಬಾಬಾ ಹೇಳ್ತಾರೆ ಯಾವಾಗ ಆ ಯೂನಿಟಿ ಇರುತ್ತೋ, ಏಕಮತ ಏಕರಸ, ಇದು ಸಫಲತೆ ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ ಅವಕಾಶ. ಅವರಿಗೆ ಸತ್ಯ ಸ್ನೇಹಿಗಳು ಅಂತ ಹೇಳೋದು. ಸ್ಲೋಗನ್, ಕರ್ಮ और योग का बैलेंस रखने वाले ही सफल योगी है.
ಕರ್ಮ ಹಾಗೂ ಯೋಗದ ಬ್ಯಾಲೆನ್ಸ್ ಇಟ್ಕೊಳ್ಳೋರೇನೆ ಸಫಲ ಯೋಗಿಗಳು. ವಿಶೇಷ ನೋಟ್, ಈಗ ಹೊಸ ವರ್ಷದಲ್ಲಿ ಏನ್ ಪುರುಷಾರ್ಥ ಮಾಡಬೇಕು, ಅದಕ್ಕೆ ಪ್ರತಿನಿತ್ಯನೂ ನಮಗೆ ಬಾಬೂರ ವಿಶೇಷವಾದಂತಹ ಪಾಯಿಂಟ್ ಅವ್ಯಕ್ತ ಇಶಾರೆ. ಪ್ರತಿ ತಿಂಗಳು ಸಬ್ಜೆಕ್ಟ್ ಚೇಂಜ್ ಆಗುತ್ತಲ್ಲ. संगम युगी सर्व तीव्र पुरुषार्थी भाई बहनों को नए युग के साथ नए वर्ष की बहुत बहुत शुभ बधाइयां. संगम युगी सर्व तीव्र पुरुषार्थी ಸಹೋದರ ಸಹೋದರಿಯರಿಗೆ ನವ ಯುಗದ ಜೊತೆಗೆ ನವ ವರ್ಷದ ಬಹಳ ಬಹಳ ಶುಭ ಶುಭಾಶಯಗಳು. नए वर्ष का पहला जनवरी मास मीठे साकार बाबा की स्मृतियों का मास. जनवरी ತಿಂಗಳಂದ್ರೆ ಬ್ರಹ್ಮ ಬಾಬೂರ ಸ್ಮೃತಿಯ ಮಾಸ ಇದು. हम सभी बाबा के बच्चे अव्यक्त वतन की सूक्ष्म लीलाओं को अनुभव करने तथा स्वयं को ब्रह्मा बाप समान संपन्न और संपूर्ण बनाने के लिए पूरा ही मास अपनी बंधन मुक्त जीवन मुक्त स्थिति बनाने के लिए मन और मुख का मौन रखे. ನಾವೆಲ್ಲರೂ ಬಾಬೋರ ಮಕ್ಕಳು ಅವ್ಯಕ್ತ ವತನದ ಸೂಕ್ಷ್ಮ ಲೀಲೆಗಳ ಅನುಭವ ಮಾಡಲಿಕ್ಕೆ, ಸ್ವಯಂನ್ನು ಬ್ರಹ್ಮ ತಂದೆ ಸಮಾನ ಸಂಪನ್ನ ಸಂಪೂರ್ಣ ಮಾಡ್ಕೊಳ್ಳಿಕ್ಕೆ ಇಡೀ ತಿಂಗಳು, ಈ ಜನವರಿ ತಿಂಗಳು ಪೂರ್ಣ ಬಂಧನ ಮುಕ್ತ ಮತ್ತು ಜೀವನ್ ಮುಕ್ತ ಸ್ಥಿತಿ ಮಾಡ್ಕೊಳ್ಳಿಕ್ಕೆ ಮನಸ್ಸಿನ ಮತ್ತು ಬಾಯಿಯ ಮೌನ ಮಾಡಿ, ಶಬ್ದದ ಮಾತಿನ ಮತ್ತು ಮನಸ್ಸಿನ ಮೌನ ಇರಬೇಕು. ಬುದ್ಧಿ ಬಲಸೆ ಅವ್ಯಕ್ತ ವತನ್ ಕಿ ಸೇರ್ ಕರೆ. ಎಷ್ಟು ಸಾಧ್ಯ ಅಷ್ಟು ಬುದ್ಧಿ ಬಲದಿಂದ ಅಂತರ್ಮುಖಿಯಾಗಿ ಅವ್ಯಕ್ತ ವತನದ ಸಂಚಾರ ಮಾಡಿ, ಫರಿಷ್ಠೆಗಳಾಗಿ ಅವ್ಯಕ್ತ ವತನದ ಸಂಚಾರ ಮಾಡಿ. ಇಸಿ ಲಕ್ಷ್ಯ ಸೆ ಇಸ್ ಮಾಸ್ ಕೆ ಅವ್ಯಕ್ತ ಇಶಾರೆ ಬೇಜ್ ರಹೆ ಹೈ. ಈ ಲಕ್ಷ್ಯದಿಂದನೇ ಈ ತಿಂಗಳ ಅವ್ಯಕ್ತ ಇಶಾರೆ ಪಾಯಿಂಟ್ಸು ಇದಕ್ಕೆ ಸಂಬಂಧಿತವಾಗಿರುವಂಥದ್ದು. ಜನವರಿ ಇಡೀ ತಿಂಗಳು ಇದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ ಅನ್ನ ಕಳಿಸಿದೀವಿ. ಅವ್ಯಕ್ತ ಇಶಾರೆ. इस अव्यक्ति मास में बंधन मुक्त रहे जीवन मुक्त ಸ್ಥಿತಿ का ಅನುಭವ करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿದ್ದು ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ. बाप दादा चाहते हैं मेरा एक एक बच्चा मुक्ति जीवन मुक्ति के वर्षे के अधिकारी बने. ಬಾಪ್ ದಾದೋರ್ ಇದನ್ನೇ ಬಯಸ್ತಾರೆ, ನನ್ನ ಒಂದೊಂದು ಮಕ್ಕಳನ್ನು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯ अधिकारिಗಳಾಗಿ. ಅಭಿ ಕೆ ಅಭ್ಯಾಸ್ ಕಿ ಸತ್ಯುಗ್ ಮೇ ನ್ಯಾಚುರಲ್ ಲೈಫ್ ಹೋಗಿ. ಈಗೇನು ಅಭ್ಯಾಸ ಮಾಡ್ತಿರೋ ಅದೇ ಸತ್ಯುಗದಲ್ಲಿ ನಿಮ್ಮ ನ್ಯಾಚುರಲ್ ಸ್ವಾಭಾವಿಕ ಜೀವನದಲ್ಲಿರುತ್ತೆ. ಲೇಕಿನ್ ವರ್ಷೆ ಕಾ ಅಧಿಕಾರ ಅಭಿ ಸಂಗಮ್ ಪರ್ ಹೇ. ಆದ್ರೆ ಆಸ್ತಿ ಸಿಗೋದು ಅಲ್ಲಿರ್ಬೋದು, ಆದ್ರೆ ಆಸ್ತಿಯ ಅಧಿಕಾರ ತಗೊಳ್ಳೋದು ಈಗ ಸಂಗಮ ಯುಗದಲ್ಲಿ. ಇಸಿಲಿಯೇ अगर कोई भी बंधन खींचता है तो कारण सोचो और निवारण करो. ನಿಮಗೆ ಯಾವುದೇ ಬಂಧನ ನಿಮ್ಮನ್ನ ಸೆಳೀತಾ ಇದೆ, ಯಾವುದೇ ಬಂಧನ, ಬಾಬಾ ಹೇಳೋದು ಅದರ ಕಾರಣ ಏನು ಅಂತ ಯೋಚನೆ ಮಾಡಿ. ಕಾರಣ ಯೋಚನೆ ಮಾಡಿ ಅದಕ್ಕೆ ನಿವಾರಣೆ ಮಾಡಿ. ಯಾವುದೇ ಕಾಯಿಲೆ ಅಂದ್ರೆ ಕಾರಣ ಕಂಡಿಡಿದ ಮೇಲೆ ತಾನೇ ಅದಕ್ಕೆ ನಿವಾರಣೆ ಮಾಡಕ್ಕಾಗುತ್ತೆ. ಹಾಗೆ ನನಗೆ ಯಾಕೆ ಬಂಧನಗಳು, ಯಾವ್ಯಾವ ಬಂಧನಗಳಿದೆ, ಯಾವ ಬಂಧನ ನನ್ನನ್ನ ತನ್ನ ಕಡೆ ಸೆಳೀತಾ ಇದೆ, ಇದನ್ನ ತಿಳ್ಕೊಂಡು ಯೋಚನೆ ಮಾಡಿ ಅದನ್ನು ನಿವಾರಣೆ ಮಾಡಿ. ಏಕೆಂದ್ರೆ ಅವ್ಯಕ್ತ ಮಾಸ ಬ್ರಹ್ಮ ತಂದೆ ಸಮಾನ ಆಗೋ ಪುರುಷಾರ್ಥಕ್ಕೆ ಇದು ಪಾಯಿಂಟ್ಸ್. ಏಕೆಂದ್ರೆ ನೋಡಿ, ಹೊಸ ವರ್ಷನು ಸದ್ಗುರುವಾರನು ಅವ್ಯಕ್ತ ಮಾಸನು ಬಾಬೋರು ಇಷ್ಟೊಂದು ಮುರಳಿಯಲ್ಲಿ ಪ್ರೇರಣೆಗಳನ್ನ ಕೊಟ್ಟಿದ್ದಾರೆ. ಬಾಕಿ ಮಾಡೋದಷ್ಟೇ ನಾವು ಮಕ್ಕಳದು ಉಳಿದಿರೋದು. ಪ್ರತಿ ಒಂದನ್ನು ವಿಚಾರ ಮಾಡಿ, ಬಾಬೋರು ಈ ಎಲ್ಲ ಪಾಯಿಂಟ್ಸ್ ಅನ್ನ ಯಾಕೆ ಕೊಟ್ಟಿದ್ದಾರೆ ನೋಡಿ. ಮಧುಬನದಿಂದ ಪ್ರತಿಯೊಬ್ಬರಿಗೂ ಪ್ರತಿ ನಿತ್ಯಕ್ಕೂ ರೆಡಿಮೇಡ್ ಎಲ್ಲವೂ ಸಿಗುತ್ತೆ. ರೆಡಿಮೇಡ್ ಅದನ್ನ ಜೀರ್ಣ ಮಾಡ್ಕೊಳ್ಳೋದು, ಧಾರಣೆ ಮಾಡ್ಕೊಳ್ಳೋದಷ್ಟೇ ನಮ್ದು ಉಳ್ಕೊಳ್ಳುತ್ತೆ. ಅದರಿಂದ ಈ ತಿಂಗಳು ಎಲ್ಲರೂ ಮನಸ್ಸಿನ ಮೌನ ಮಾತಿನ ಮೌನ ಮಾಡ್ತಾ ಅಂತರ್ಮುಖಿಯಾಗಿ ನಮ್ಮನ್ನ ನಾವು ನೋಡ್ಕೊಳ್ತಾ ನಮ್ಮ ಪರಿವರ್ತನೆ
ಮಾಡ್ಕೊಳ್ತಾ ಹೋಗೋಣ. ಜ ಓಂ ಶಾಂತಿ.